ಸೊ ನೋಡಿ ವೀಕ್ಷಕರೇ, ಸರ್ 10 ಅಡಿ ಇದೆ ಇಲ್ಲಿಂದ. ಸರ್ ಇದೆ ಸರ್, 10 ಅಡಿ ಇದೆ ಸರ್. ನಮ್ಮ ಕಡೆ ತಿರ್ಸಿ ಅದನ್ನ ಕರೆಕ್ಟ್ ಆಗಿ ನೋಡಿ. ಸರ್ ಬರುತ್ತೆ, 10 ಅಡಿ ಮೇಲೇನೆ ಏರ್ ಫ್ಲೋ ಇರುತ್ತೆ ಸರ್, ಏರ್ ಥ್ರೋ ಇರುತ್ತೆ, ಚೆನ್ನಾಗಿ ಬರುತ್ತೆ ಸರ್ ಗಾಳಿ ಅಂತ ಅನ್ನೋದು. ನೋಡಿ ವೀಕ್ಷಕರೇ, ಅದು ಇದು ನಿಮಗೆ ಮೆಟಲ್ ಫ್ಯಾನ್ ಬರುತ್ತೆ, ಅಂದ್ರೆ ನಿಮಗೆ ಹೆವಿ ಲೈಫ್ ಚೆನ್ನಾಗಿ ಬರೋಂಥ ಫ್ಯಾನು. ಸೊ ಫ್ಯಾನ್ ಮೆಟಲ್ ಇದು, ಮೆಟಲ್ ಫ್ಯಾನ್ ಬರುತ್ತೆ ತೋರಿಸ್ಬಿಡೋಣ ಒಳಗಡೆ. ಸೊ ಇದು ಒಳಗಡೆ ಇರೋದು ಮೆಟಲ್ ಇದು. ಹೌದು ಸರ್, ಮೆಟಲ್ ಫ್ಯಾನ್ ಬರುತ್ತೆ ಸರ್. ಈ ಕೂಲರ್ನ ಏನ್ ಹೇಳ್ತಾರೆ ಸರ್? ದೊಡ್ಡಮ್ಮ ಅಂತಾರೆ ಸರ್. ದೊಡ್ಡಮ್ಮ ಅಂತಾರೆ. ಹೇಳಿ ಸರ್ ಇದ್ರ ಬಗ್ಗೆ. ಫೀಲ್ ಕೂಡ ಹಂಗೆ ಇರುತ್ತೆ, ಒಂದು ರೇಂಜ್ ಆದ ಫೀಲ್ ಸರ್ ಇದು. ಫಂಕ್ಷನ್ ಹಾಲ್ಸ್ ಅಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಸ್ ಅಲ್ಲಿ ಮಾತ್ರ ನೋಡಿರ್ತೀರಾ ಸರಿ, ಆ ಕೂಲರ್ ಸರ್ ಇದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿರೋ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕೂಲರ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಬೇಸಿಗೆಗಾಲ ಬಂತು, ಬಿಸಿ ಸ್ಟಾರ್ಟ್ ಆಯ್ತು ಅಂತಂದ್ಮೇಲೆ ಕೂಲರ್ಗಳು ಬರಲೇಬೇಕು. ಆ್ಯಂಡ್ ಕೂಲರ್ಗಳು ಅಂತ ಅಂದಾಗ ನಮ್ಮ ಚಾನಲಲ್ಲಿ ನಮ್ಗೆಲ್ಲರಿಗೂ ನೆನಪಾಗಿರುವಂಥದ್ದು NR ಕಾರ್ಪೊರೇಷನ್. ಹೌದು ವೀಕ್ಷಕರೇ, NR ಕಾರ್ಪೊರೇಷನಲ್ಲಿ ನಿಮಗೆ ಎಲ್ಲ ರೀತಿಯ ಹೋಮ್ ಅಪ್ಲಯನ್ಸಸ್ಗಳು ಸಿಗುತ್ತೆ. ಜೊತೆಯಲ್ಲಿ ಬಿಸಿಲು ಬಂತು ಅಂತಂದರೆ ಫಸ್ಟ್ ಕೂಲರ್ ಲಾಂಚ್ ಮಾಡೋರು ಇವರೇ. ಇನ್ನೊಂದೇನಂತಂದರೆ ಇಲ್ಲಿ ಇಬ್ಬರಿಂದ ಹಿಡಿದು ಇಡೀ ಫ್ಯಾಮಿಲಿಗಾಗುವಂತಹ ಕೂಲರ್ಗಳು, ಜೊತೆಯಲ್ಲಿ ಕಮರ್ಷಿಯಲ್ ಕೂಲರ್ಗಳು ಕೂಡ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಇನ್ನೊಂದೇನಂತಂದರೆ ಕೈಗೆಟುಕುವ ದರದಲ್ಲಿ ಇಡೀ ಆನ್ಲೈನ್ ಆಫ್ಲೈನ್ ಮಾರ್ಕೆಟ್ ಎಲ್ಲೇ ಹುಡುಕಿ ಎಲ್ಲೂ ಕೂಡ ಈ ಬೆಲೆಯಲ್ಲಿ ಈ ಕ್ವಾಲಿಟಿ ಯಾವುದು ನಿಮಗೆ ಕೊಡೋಕ್ಕೆ ಸಾಧ್ಯವೇ ಇಲ್ಲ ವೀಕ್ಷಕರೇ. ಸೊ ಹಾಗಾದರೆ ಯಾವ್ಯಾವ ರೀತಿ ಕೂಲರ್ಗಳಿದೆ, ಏನು ಕತೆ, ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ NR ಕಾರ್ಪೊರೇಷನ್ ಕಡೆಯಿಂದ ರಂಜಿತ್ ಸರ್ ಇಲ್ಲೇ ಇದ್ದಾರೆ. ಕರೆಯೋಣ ಸರ್ನ, ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬಿಸಿಲು ಬಂತು ಅಂತಂದ್ರೆ ಕೂಲರ್ ತಂದು ಬಿಡ್ತೀರಾ ನೀವು? ಹೌದು ಸರ್, ಫಸ್ಟ್ ಬಂದ್ಬಿಡ್ಬೇಕು ನಿಮ್ದು. ಬೆಂಗಳೂರಲ್ಲಿ ಗಾಳಿ ಆಡ್ತಾ ಇಲ್ಲ ಸರ್, ಕರೆಕ್ಟ್ ಆಗಿ ಹೇಳಿದ್ರಿ. ಮೇನ್ ಇನ್ನು ಫೆಬ್ರವರಿ ನಡೀತಾ ಇದೆ, ಅಷ್ಟರಲ್ಲೇ ಗಾಳಿ ಆಡ್ತಿಲ್ಲ. ಜಾಸ್ತಿ ಜನ ಕಾಲ್ ಮಾಡಿ ಕೇಳಿದ್ದು ಕೂಲರ್ಸ್ ಇನ್ನು ಬರ್ಲಿಲ್ಲ ಅಂತ ಹೇಳಿ. ಬೆಂಗಳೂರಿಂದೇ ಅಲ್ಲ, ನಾನು ರೀಸೆಂಟ್ ಆಗಿ ಮಲ್ನಾಡಿಗೆ ಹೋಗಿದ್ದೆ. ಸಾಗರ, ಶಿವಮೊಗ್ಗ ಎಲ್ಲ ಕಡೆ ಬಿಸಿಲು ಅಂದ್ರೆ ಬಿಸಿಲು. ಅದಕ್ಕೆ ಹೇಳ್ತಾ ಇರುವಂತದ್ದು, ನನಗೆ ಗೊತ್ತು ಮಲೆನಾಡಲ್ಲೂ ಕೂಡ ಇವಾಗ ಬಿಸಿಲಿನ ಜುಳ ನಡೀತಾ ಇದೆ ಅಂತ ಹೇಳ್ಬೋದು. ನೀವು ಪ್ರಾಡಕ್ಟ್ ಅನ್ನ ಇಡೀ ಕರ್ನಾಟಕ ಮುಟ್ಟಿಸ್ತೀರಾ? ಮುಟ್ಟಿಸ್ತಿದೀವಿ ಸರ್, ಆಲ್ರೆಡಿ ಹೋಗ್ತಿದಾವೆ, ಮುಟ್ಟಿಸ್ತೀವಿ, ಮನೆವರೆಗೂ ಮುಟ್ಟಿಸ್ತೀವಿ ಸರ್. ಅದು ಕೂಡ ಫ್ರೀ ಡೆಲಿವರಿ ಜೊತೆ ಮುಟ್ಟಿಸ್ತೀವಿ ಸರ್. ಕರೆಕ್ಟ್ ತಾನೆ? ಯಾವ್ದಾದ್ರು ತಗೊಳ್ಳಿ, ಫಸ್ಟ್ ಹೇಳ್ಬಿಡ್ತೀವಿ ಫ್ರೀ ಡೆಲಿವರಿ. ಕರೆಕ್ಟಾ ಸರ್? ಹೌದು ಸರ್, ಅಷ್ಟೇ. ಇನ್ನೊಂದು ವಿಚಾರ, ಯಾಕೆ ನಾವು ವೀಕ್ಷಕರು ನಿಮ್ಮಿಂದನೇ ಕೂಲರ್ ಅನ್ನ ತಗೊಬೇಕು ಹೇಳಿ, NR ಕಾರ್ಪೊರೇಷನ್ ಬಗ್ಗೆ ಒಂದು ಮಾಹಿತಿ ಕೊಡಿ ನಮ್ಗೆ. ಸರ್, ನಾವು ಮಾರ್ಕೆಟ್ ಅಲ್ಲಿ ಹತ್ರ 3 ವರ್ಷದಿಂದ ಇದ್ದೇವೆ. ಪೌಲ್ಟ್ರಿ ಬೇಸ್ ಇಂದ ಬಂದಿದ್ದೇವೆ. ಪೌಲ್ಟ್ರಿ ಬೇಸ್ ಜೊತೆ ಹೋಮ್ ಅಪ್ಲಯನ್ಸಸ್ ಅಲ್ಲಿ ಜಾಸ್ತಿ ಪ್ರಾಡಕ್ಟ್ಸ್ ಲಾಂಚ್ ಮಾಡಿದ್ದೇವೆ. ಎಲ್ಲ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ. ಇಂಡಿಯಾ ವೈಸ್ 10 ಲಕ್ಷ ಜನಕ್ಕೆ ಮೇಲೆ ರೀಚ್ ಆಗಿದ್ದೀವಿ. ಕಡಿಮೆ ಟೈಮಲ್ಲಿ 1 ವರ್ಷದ ಟೈಮಲ್ಲಿ ಅಷ್ಟು ಜನಕ್ಕೆ ರೀಚ್ ಆಗಿದೆ ಎಂದು ಮಾಮೂಲಿ ವಿಷಯ ಅಲ್ಲ, ಯಾರಿಂದ ಸಾಧ್ಯನೂ ಆಗಲ್ಲ ಅಂತ ಹೇಳ್ತೇವೆ. ಒಳ್ಳೆ ಬ್ರ್ಯಾಂಡ್ಸ್ ಇದ್ದಾವೆ, ಅವರಿಗೆಲ್ಲ ಕಾಂಪಿಟೇಟಿವ್ ಆಗಿ ರೀಚ್ ಆಗಿದ್ದೀವಿ ಸರ್ ನಾವು. ಆ ವಿಷಯದಲ್ಲಿ ನಾವು ನಿಮಗೆ ಸಂತೋಷವಾಗಿ ಹೇಳ್ತೇವೆ. ಬಟ್ ಇನ್ನೊಂದೇನು ಅಂದರೆ, ಕೂಲರ್ಸ್ ವಿಷಯಕ್ಕೆ ಬಂದಾಗ ಕ್ವಾಲಿಟಿ, 2ನೇದು ಕೂಲಿಂಗು, 3ನೇದು ಪ್ರೈಸು. ನೀವು ಎಲ್ಲೇ ನೋಡ್ಕೊಂಡ್ರು ಕೂಡ ನಿಮಗೆ ಶೋರೂಮ್ ಕೂಲರ್ಸ್ ಮಾತ್ರ ಸಿಗ್ತವೆ. ಆಕ್ಚುಲಿ ಶೋರೂಮ್ ಕೂಲರ್ಸ್ ಯಾವಾಗಲೂ ರೇಟ್ ಜಾಸ್ತಿನೇ ಇರುತ್ತೆ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಬಟ್ ನಿಮಗೆ ಕಮರ್ಷಿಯಲ್ ಕೂಲರ್ ಬೇಕು ಅಂದ್ರೂ ಕೂಡ ನೀವು 12,000 ಒಳಗಡೆ ಸಿಗುತ್ತೆ. ಹೌದು, ಒಬ್ಬರಿದ್ದೀರಿ ಮನೆಯಲ್ಲಿ, 2 3 ಇದ್ದೀರಿ ಅಂದ್ರೂ ಕೂಡ ಒಬ್ಬರಿಗೆ ಬೇಕಂದ್ರೂ ಇದೆ, ಇಬ್ಬರಿಗೆ ಬೇಕಂದ್ರೂ ಇದೆ, 5 ಜನ 10 ಜನಕ್ಕೆ ಬೇಕಾದ್ರೂ ಇದೆ ಸರ್ ಕೂಲರ್ಸ್. ಎಲ್ಲ 12,000 ಒಳಗಡೆನೇ ಇರುತ್ತೆ. ನೀವು ಒಂದು 5 ಜನಕ್ಕೆ ಮನೆಯಲ್ಲಿ ಬೇಕು ಅಂತ ಅಂದ್ಕೊಂಡಾಗ 12,000 ಮೇಲೆ ಒಂದು 15,000 20,000 ನೀವು ಖರ್ಚು ಮಾಡಬೇಕಾಗುತ್ತೆ. ನಿಮಗೆ ಮತ್ತೆ ಅದರಲ್ಲಿ ಕೂಲಿಂಗ್ ಬರೋದು ಕಂಪೇರ್ ಮಾಡ್ಕೊಂಡಾಗಲೂ ಕೂಡ ಜಾಸ್ತಿ ಡಿಫ್ರೆನ್ಸ್ ಇರುತ್ತೆ ಸರ್. ನೀವು ಕ್ವಾಲಿಟಿ ಬಗ್ಗೆ ಕೂಡ ಅಷ್ಟೇ, ಮಾರ್ಕೆಟಲ್ಲಿ ಎಲ್ಲಾದ್ರೂ ಹೋಗಿ ಚೆಕ್ ಮಾಡ್ಕೋಬಹುದು. ಚೆಕ್ ಮಾಡಿಕೊಂಡು ನಮ್ಮ ಹತ್ರ ಬಂದು ಚೆಕ್ ಮಾಡ್ಕೋಬಹುದು. ಪ್ರೈಸಲ್ಲಿ ನೀವು ಮಾರ್ಕೆಟಲ್ಲಿ ಏನಾದರೂ ವಿಚಾರಿಸ್ತಿರೋ ಅದರಲ್ಲಿ ಕಡಿಮೆ, ಅಂದ್ರೆ ಅರ್ಧ ರೇಟ್ ಕಡಿಮೆಲೆ ನಮ್ಮ ಹತ್ರ ಸಿಗುತ್ತೆ ಸರ್. ಕಮ್ಮಿ ಇರುತ್ತೆ, ಕಡಿಮೆನೇ ಇರುತ್ತೆ ಸರ್. ಬಟ್ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇರೋದೇ ಇಲ್ಲ ಸರ್. ಚೆನ್ನಾಗಿ ಬರುತ್ತೆ ಅಂತೀರಾ? ಚೆನ್ನಾಗಿ ಬರುತ್ತೆ ಸರ್, ವರ್ಷ ಬರುತ್ತೆ. ಇದು ನೋಡಿ, ಮುಂಚೆನೇ ಹೇಳ್ತೇನೆ, ABS ಬಾಡಿ ಅಂತ ಹೇಳಿ ಕೂಲರ್ಸ್ ಬಾಡೀಸ್ ಯಾವುದೇ ಆಗ್ಬೋದು, ಹೆವಿ ಕ್ವಾಲಿಟಿ ಬಾಡಿ ಬರುತ್ತೆ. 2ನೇದೇನಂದ್ರೆ ವರ್ಜಿನ್ ಬಾಡಿ ಅಂತ ಕೂಡ ಹೇಳ್ತಾರೆ, ಅಂದ್ರೆ ಇದನ್ನ ಪ್ಲಾಸ್ಟಿಕ್ ಅಲ್ಲಿ ವರ್ಜಿನ್ ಕ್ವಾಲಿಟಿ ಅಂತ ಹೇಳ್ತಾರೆ. ಇವೆಲ್ಲ ಮಿಕ್ಸ್ ಮಾಡಿ ಬಂದಿರೋಂಥ ಔಟ್ಪುಟ್ ಕೂಲರ್ಸ್ ಇವು. ತುಂಬಾ ಚೆನ್ನಾಗಿರುತ್ತೆ ಸರ್, ತುಂಬಾ ಟಾಪ್ ಕ್ವಾಲಿಟಿಯಲ್ಲಿರುವಂಥ ಕೂಲರ್ ಅಂತ ಹೇಳ್ತೇನೆ. ಕೂಲಿಂಗ್ ಕೂಡ ಅಷ್ಟೇ, ನಿಮಗೆ 1 ಟನ್ to 1.5 ಟನ್ ಔಟ್ಪುಟ್ ಕೂಲಿಂಗ್ ಬರುತ್ತೆ. ನೀವು ಬೇಕಾದ್ರೆ ಬಂದು ಲೈವ್ ಅಲ್ಲಿ ನೋಡಿ ಚೆಕ್ ಮಾಡಿ ತಗೊಂಡು ಹೋಗ್ಬೋದು ಸರ್. ಬೆಟರ್ ಅಂತೀರಾ? ಬೆಟರ್ ಸರ್. ನಾನು ಕೂಡ NR ಕಾರ್ಪೊರೇಷನ್ ನ ಕೂಲರ್ ಗಳನ್ನ ಯೂಸ್ ಮಾಡಿದೀನಿ. ಆಸ್ ಎ ಕಸ್ಟಮರ್ ಕೂಡ ನಾನು ಹೇಳಬಲ್ಲೆ, ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು. ಅಂಡ್ ಇನ್ನೊಂದು ಕ್ವಶನ್ ಸರ್, ಯಾಕೆ ನಾವು AC ಗೆ ಹೋಗೋ ಬದಲು ಕೂಲರ್ಗೆ ಹೋಗ್ಬೇಕು? ಏನ್ ಹೇಳ್ತೀರಾ ಇದಕ್ಕೆ? ಸರ್, AC ಅಲ್ಲಿ
ಅಲ್ಲಿ ಬಂದಾಗ ನಾವು ಮಿನಿಮಮ್ 5 ಸ್ಟಾರ್ ಅಂತ ತಗೋಬೇಕು. ಹೌದು, 5 ಸ್ಟಾರ್ AC ಬಂದು ಮಿನಿಮಮ್ ಕಡಿಮೆ ಅಂದ್ರೆ 40,000 ಇಂದ ಸ್ಟಾರ್ಟ್ ಆಗುತ್ತೆ ಇದೆ. ಹೌದು, ನೀವು ಅದೇ ಕಂಪೇರ್ ಮಾಡಿದಾಗ ನೀವು 40,000 ಇವು 4 ಬರ್ತವೆ ಸರ್. ಜಾಸ್ತಿನೇ ಬರುತ್ತೆ ಸರ್. ಕಮರ್ಷಿಯಲ್ ನಾನು ಹೇಳ್ತಿರೋದು 4 ಬರ್ತವೆ ಅಂತ. ದೊಡ್ಡಮ್ಮ ತರದೆಲ್ಲ ತಗೊಬೇಕು ಅಂತಂದ್ರೆ ನಿಮ್ಗೆ 4 ಬಂದ್ಬಿಡುತ್ತೆ, 8 ಬಂದ್ಬಿಡುತ್ತೆ, ಚಿಕ್ಕ 8 ಮೇಲೆ 12 ಬರ್ತವೆ ಸರ್ ಆತರ. ಬಟ್ ಏನಂದ್ರೆ ಸರ್ ನಿಮ್ಗೆ ಸೇಮ್ ಕೂಲಿಂಗ್ ಬರುತ್ತೆ, ಸೇಮ್ ಔಟ್ಪುಟ್ ಬರುತ್ತೆ. ನೀವು ಆರಾಮಾಗಿ ಇದನ್ನ ತಗೊಳ್ಳೋದ್ರಿಂದ ಎಲ್ಲರೂ ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ. AC ಅಂತ ಅನ್ನೋದೇನಿದೆ ಎಲ್ಲರೂ ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ AC ಯಾವುದೇ ಆಗ್ಬೋದು 3 ಕಿಲೋವ್ಯಾಟ್ ಪವರ್ ಕನ್ಸಂಪ್ಷನ್ ಇರುತ್ತೆ. ನೀವು ಪರ್ ಅವರ್ ಕೂಡ 3 ಕಿಲೋವ್ಯಾಟ್ ತರ ಇದು ನಿಮಗೆ ಕರೆಂಟ್ ಕನ್ಸಂಪ್ಷನ್ ಆಗುತ್ತೆ. ನಮ್ಮ ಯಾವುದೇ ಕೂಲರ್ ತಗೊಳ್ಳಿ ಸರ್, ನೀವು 5 ಅವರ್ಸ್ಗೆ 1 ಯೂನಿಟ್ ಖರ್ಚಾಗುತ್ತೆ ಕಮರ್ಷಿಯಲ್. ಅದೇ 10 ಅವರ್ಸ್ಗೆ ನಿಮಗೆ ಬೇಕು, 10 ಅವರ್ಸ್ಗೆ 1 ಯೂನಿಟ್ ಬೇಕು ಅಂದರೆ ಮಿನಿಮಮ್ ನಿಮಗೆ ಬೇಸಿಕ್ ಬರುತ್ತೆ. ಬೇಸಿಕ್ ಎಲ್ಲ ಅಂದರೆ ನಿಮಗೆ ಒಂದು 4 ಜನ 5 ಜನಕ್ಕೆ ನಿಮಗೆ 10 ಅವರ್ಸ್ ಯೂಸ್ ಮಾಡಿದ್ರೆ 1 ಯೂನಿಟ್ ಖರ್ಚಾಗಂತ ಏರ್ ಕೂಲರ್ ಇದೆ ಸರ್. ಓಕೆ, ಸೊ ಬೇಸಿಕಲಿ ಹೇಳಬೇಕು ಅಂತಂದ್ರೆ ಕಾಸ್ಟು ಕಡಿಮೆ, ಕರೆಂಟು ಸೇವ್ ಆಗುತ್ತೆ, ಜೊತೆಯಲ್ಲಿ ಜಾಗದ ಸೇವ್ ಆಗುತ್ತೆ, ಅಂಡ್ ಜೊತೆಯಲ್ಲಿ ಹೆಲ್ತ್. ಹೌದು ವೀಕ್ಷಕರೇ, AC ಆಗಿದಾಗ ತುಂಬಾ ಜನರಿಗೆ ಅದು ಸೆಟ್ ಆಗೋದಿಲ್ಲ, ಕೋಲ್ಡ್ ಆಗುವಂಥದ್ದು, ಒಬ್ಬೊಬ್ಬರಿಂದ ಒಬ್ಬೊಬ್ಬರಿಗೆ ಇದಾಗುತ್ತೆ. ಬಟ್ ಇದಾಗಲ್ಲ, ಎಲ್ಲಿ ಬೇಕಾದ್ರೆ ತಗೊಬಹುದು, ಯಾರಿಗೆ ಬೇಕೋ ಅವ್ರು ಯೂಸ್ ಮಾಡ್ಬೋದು. AC ಒಂದ್ ರೂಮಿಗೆ ಫಿಟ್ ಮಾಡಿದ್ರೆ ಅಲ್ಲೇ ಯೂಸ್ ಆಗುತ್ತೆ. ಬಟ್ ಇದು ಹಾಗಲ್ಲ, ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ತಗೊಂಡೋಗ್ಬೋದು, ಯಾರಿಗ್ ಬೇಕು ಅವ್ರು ಯೂಸ್ ಮಾಡ್ಬೋದು. ಒಂದೇ ಮನೆ 2 ತಗೊಂಡೋಗ್ಬಿಟ್ರೆ ಇಡೀ ಮನೆ ತುಂಬಾ ಎಲ್ಲಿ ಬೇಕು ಅಲ್ಲಿ ಇಟ್ಕೊಬಹುದು, ಕೂಲ್ ಆಗಿ ಗಾಳಿಗಳನ್ನ ತಗೊಬಹುದು. ಅಂಡ್ ಸರ್ ಹೇಳ್ದಂಗೆ ಎಫೆಕ್ಟು ಕೂಡ 1 ಟನ್ 2 ಟನ್ AC ಅಷ್ಟು ಎಫೆಕ್ಟ್ ನಿಮ್ಗೆ ಇಲ್ಲಿ ಸಿಗುವಂಥದ್ದು ವೀಕ್ಷಕರೇ. ಅಂಡ್ ಜೊತೆಯಲ್ಲಿ ನಿಮ್ಗೆ ಕೂಲರ್ ಬೇಡ, ಫ್ಯಾನ್ ತರ ಯೂಸ್ ಮಾಡಬೇಕು, ಫ್ಯಾನ್ ತರನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಓವರ್ ದ ಇಯರ್ಸ್ ನಿಮಗೆ ಯೂಸ್ ಆಗುತ್ತೆ. ನೋಡಿ, ನೀವು AC ನ ಫ್ಯಾನ್ ತರ ಯೂಸ್ ಮಾಡೋಕ್ಕಾಗಲ್ಲ, ಬಟ್ ಇದನ್ನ ಮಲ್ಟಿ ಯೂಸ್ ಆಗಿ ಮಾಡ್ಬೋದು. ತುಂಬಾ ಒಳ್ಳೆ ರೀತಿಯಲ್ಲಿ ಬಾಳತೆ ಅಂತ ಹೇಳ್ಬೋದು, ಜೊತೆಯಲ್ಲಿ ಬೆಲೆನೂ ಕೂಡ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಸರ್, ಇವಾಗ ಒಂದು ಕೆಲಸ ಮಾಡೋಣ. ಫಸ್ಟ್ ನಾವು ಒಂದ್ ಕಡೆಯಿಂದ ನೋಡ್ಕೊಂಡ್ ಬಂದ್ಬಿಡ. ನೀವ್ ಹೇಳಿದ್ರಿ 2 ಜನರಿಂದ ಹಿಡಿದು ನಮ್ಮ ಹತ್ರ ದೊಡ್ಡಮ್ಮ ಸಹಿತ ಇದೆ, 50 ಜನಕ್ಕೆ ಆಗುವಂತ ಕೂಲರ್ ಕೂಡ ಇದೆ ಸರ್. ಫಂಕ್ಷನ್ ಹಾಲ್ಸ್ ಅಲ್ಲಿ ನೋಡಿರ್ತೀರಾ, ಚೌಟ್ರಿ ಫಂಕ್ಷನ್ ಹಾಲ್ಸ್, ಮದುವೆ ಹಾಲ್ಸ್, ಇಲ್ಲ ಹೋಟೆಲ್ಸ್ ಅಲ್ಲಿ 45 ಜನ ಕವರ್ ಮಾಡೋಂಥ ಕೂಲರ್ಸ್ ಇರ್ತವೆ. ಅವು ಕೂಡ ನಮ್ಮ ಹತ್ರ ಇದಾವೆ ಸರ್. ನೀವು ಅಲ್ಲಿ ಕೇಳಿದ್ರೆ 20,000 25,000 ಹೇಳ್ತಾರ. ಸೇಮ್ ಅದೇ ಕ್ವಾಲಿಟಿ, ಸೇಮ್ ಅದೇ ಹೆಸರು, ಅದೇ ಗೇಜ್ ಅಲ್ಲಿ ಬಂದಿರೋಂಥದ್ದು ಬಿಲೋ 12,000 ಸರ್. ಯೋಚನೆ ಮಾಡಬೇಡಿ ಸರ್. 12,000 ಒಳಗಡೆ, 12,000 ಒಳಗಡೆನೆ 2 ವರ್ಷ ಬಾಡಿ ಗ್ಯಾರಂಟಿ ಬರಲ್ಲ. ಮೋಟರ್ಗೆ, ಎಲೆಕ್ಟ್ರಿಕಲ್ ಎಲ್ಲರೂ ಮೋಟರ್ ಪಂಪ್ಗೆ 2 ವರ್ಷ ಗ್ಯಾರಂಟಿ ಬರುತ್ತೆ ಸರ್. 2 ವರ್ಷ ಗ್ಯಾರಂಟಿ ಬರುತ್ತೆ. ಮಾರ್ಕೆಟ್ ಅಲ್ಲಿ ನಿಮ್ಗೆ ಆ ರೇಟಲ್ಲಿ ಕೊಟ್ಟರು ಯಾರು ತಗೊಳಕ್ಕೆ ಆಗಲ್ಲ ಸರ್, ನೀವು ಯಾರು ಕೊಡಲ್ಲ ಸರ್. ಜೊತೆಲಿ ಫ್ರೀ ಡೆಲಿವರಿ, ಡೆಲಿವರಿ ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಸಿಗುತ್ತೆ. ಸೊ ಡೆಲಿವರಿ ಖರ್ಚು ಮಾಡಬೇಕು 500 ರೂಪಾಯಿ. ಅದು ಕೂಲರ್ ಅಂದ್ರೆ ಇನ್ನೂ ಜಾಸ್ತಿ ಕೇಳ್ತಾರೆ, 1,000 ರೂಪಾಯಿ ಕೇಳ್ತಾರೆ. ಆ ಡೆಲಿವರಿ ಚಾರ್ಜಸ್ ಇಲ್ಲ. ಇದು ಕನ್ನಡ ಕೋರ ವೀಕ್ಷಕರಿಗೆ ಮಾತ್ರ. ದಯವಿಟ್ಟು ಕನ್ನಡ ಕೋರ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಮಾತ್ರ ನಿಮ್ಗೆ ಈ ಆಪ್ಷನ್ ಸಿಗುವಂತದ್ದು. ಸರ್, ಒಂದ್ ಕಡೆಯಿಂದ ಶುರು ಮಾಡೋಣ ಹಾಗಾದ್ರೆ. ರೆಡಿ ಸರ್, ಶುರು ಮಾಡೋಣ. ಮನೆ ವೀಕ್ಷಕರ ಇಲ್ಲಿಂದ ಸ್ಟಾರ್ಟ್ ಮಾಡ್ಬಿಡೋಣ. ಸರ್, ಇದು ಬಂದು ಬೇಸಿಕ್. ಬೇಸಿಕ್ ಅಂದ್ರೆ ಏನಿಲ್ಲ, ನಮ್ಗೆ ವಿತ್ ವಾಟರ್ ವಿತೌಟ್ ವಾಟರ್ ಅಂತ 2 ತರ ಇರುತ್ತೆ. ವಿತ್ ವಾಟರ್ ಯಾರಿಗೆ ಯೂಸ್ ಆಗುತ್ತೆ ಅಂದ್ರೆ ಕೆಲವ್ರಿಗೆ ಸೆಟ್ ಆಗುತ್ತೆ, ಅದು ಕೆಲವರಿಗೆ ವಿತೌಟ್ ವಾಟರ್ ಸೆಟ್ ಆಗುತ್ತೆ. ಈಗ ನಾನು ನಿಮ್ಗೆ ತೋರಿಸೋದು ವಿತ್ ವಾಟರ್ ಸರ್. ಪಂಪ್ ವಿತ್ ಇದು ವಾಟರ್ ಸ್ಟೋರೇಜ್ 8 ಲೀಟರ್ ವಾಟರ್ ಸ್ಟೋರೇಜ್ ಇದೆ. ಇದು ಚಿಕ್ಕದು ಸರ್, ಪೋರ್ಟೇಬಲ್. ನೋಡಿ ಹೆಂಗ್ ಬರುತ್ತೆ ಅಂದ್ರೆ, ಸಿಂಪಲ್ ಆಗಿ ನಾವು ಇದನ್ನ ಕೈಯಲ್ಲಿ ಎಲ್ಲಿಗಾದ್ರೂ ಬೇಕಾದ್ರೂ ತಗೊಂಡು ಹೊರಟೋಗ್ಬೋದು ಸರ್. ಕ್ಯಾರಿ ಮಾಡಬಹುದು. ಇಷ್ಟು ಚಿಕ್ಕದಾಗಿರುತ್ತೆ. 3 ಸೆಟ್ಟಿಂಗ್ಸ್ ಬರುತ್ತೆ. ಫುಲ್ ಹೆವಿ ಗಾಳಿ ಬರುತ್ತೆ ಸರ್. ಇದು ಬ್ಲೋವರ್ ಫ್ಯಾನ್ ಅಂತ ಹೇಳಿ ಬ್ಲೋವರ್ ಫ್ಯಾನ್ ಯೂಸ್ ಮಾಡಿರ್ತೀವಿ ಇದರಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ಪಂಪಿಂಗ್ ಬರುತ್ತೆ, ಸ್ವಿಂಗ್ ಬರುತ್ತೆ. ಅದ್ರ ಜೊತೆಗೆ 3 ಸೆಟ್ಟಿಂಗ್ ಗಾಳಿ ಬರುತ್ತೆ ಸರ್. 3 ಸೆಟ್ಟಿಂಗ್ ಅಲ್ಲಿ ಬರುತ್ತೆ. ಇದು ಏನು ಅಂದ್ರೆ ನಿಮ್ಗೆ ಕೂಲಿಂಗ್ ಕೂಡ ನೀವು 1 ಟನ್ ಅನ್ನ ಫೀಲ್ ಆಗ್ಬೋದು ಸರ್. ಇದರಲ್ಲಿ ಸ್ವಿಂಗ್ ಆಪ್ಷನ್ ಇರೋದ್ರಿಂದ ಏನಂದ್ರೆ, ನೀವು ಒಂದು 5 ರಿಂದ 6 ಅಡಿವರೆಗೂ 4 ಜನ ಕುತ್ಕೊಂಡ್ರು ಕೂಡ ಆರಾಮಾಗಿ ಆನ್ ಮಾಡ್ಕೊಂಡು 4 ಜನ ಫೀಲ್ ಆಗ್ಬೋದು. ಬಟ್ ಆದ್ರೂ ಕೂಡ ನಾವು ಪ್ರಿಫರ್ ಮಾಡಿದ್ರೆ 3 ರಿಂದ 2 ಜನಕ್ಕೆ ತುಂಬಾ ಚೆನ್ನಾಗಿ ತಂಪಾಗುತ್ತೆ ಸರ್. ಬೇಸಿಕ್ ಸರ್ ಇದು. ಇದು ನೋಡ್ಕೋಬಹುದು ಸರ್. ಇದು ಈಗ ಸ್ವಿಂಗ್ ಪಂಪ್ ಆನ್ ಮಾಡ್ತೀನಿ ಫಸ್ಟ್. ಇದರಲ್ಲಿ ನೋಡಿ ಸ್ವಿಂಗ್ ಪಂಪ್ ಇದೆ. ಸ್ವಿಂಗ್ ಬೇಕಾದ್ರೆ ಸ್ವಿಂಗ್ ಮಾತ್ರ ಆನ್ ಮಾಡ್ಕೋಬಹುದು, ಪಂಪ್ ಬೇಕಾದ್ರೆ ಪಂಪ್ ಮಾತ್ರ ಆನ್ ಮಾಡ್ಕೋಬಹುದು. ಸದ್ಯಕ್ಕೆ ನಾನು ಪಂಪ್ ಆನ್ ಮಾಡಿದ್ದೇನೆ. ಈಗ ನೋಡಿ ಸರ್, ಸ್ವಿಂಗ್ ಪ್ಲಸ್ ಪಂಪ್ ಸ್ವಿಂಗ್ ಪ್ಲಸ್ ಪಂಪ್ ಸರ್. ಈಗ ಇದು ಓಕೆ. ಅಂಡ್ ಮೇಲ್ಗಡೆ ಆಪ್ಷನ್ ಏನೇನಿದೆ? ಮೀಡಿಯಂ, ಲೋ, ಹೈ ಎಲ್ಲದೂ ಇದೆ ಆಪ್ಷನ್. ಹೌದು ಸರ್. ಇದರಲ್ಲಿ ಇದು ಬ್ಲೋವರ್ ಫ್ಯಾನ್ ಆಗಿರೋ ಕಾರಣ 3 ಸೆಟ್ಟಿಂಗ್ಸ್ ಬರುತ್ತೆ ನಿಮ್ಗೆ. ಗಾಳಿ ಕೂಡ ಏರ್ ಥ್ರೋ 10 ಫೀಟ್ಸ್ ವರೆಗೂ ಬರುತ್ತೆ ಸರ್. ಇದು 10 ಅಡಿವರೆಗೂ ಇದು ಏರ್ ಥ್ರೋ ಬರುತ್ತೆ ಸರ್. ಹೈ ಆಗ್ಬಿಡಿ ಸರ್, ಅದನ್ನ ಮೇಲ್ಗಡೆ ಹೈ ಆಗ್ಬಿಡ್ಲ ಸರ್? ಹೈ ಆಗ್ಬಿಡಿ ಸರ್. ಫುಲ್ ನೋಡ್ಬಿಡೋಣ ಎಷ್ಟು ದೂರ ತನಕ ಗಾಳಿ ಬರುತ್ತೆ. ಸೊ ವೀಕ್ಷಕರೇ ನೋಡ್ಬೋದು ಸರ್. ಇದು ಲೋ, ಇದು ಮೀಡಿಯಂ ಸರ್, ಇದು ಹೈ. ಇದು ಹೈಯಾ? ಇದು ಹೈ ಸರ್. ಇರಿ ಸರ್, ದೂರ ಹೋಗ್ತೀನಿ ನಾನು. ಎಷ್ಟು ದೂರದವರೆಗೆ ಗಾಳಿ ಸಿಗುತ್ತೆ ಅಂತ ನೋಡಬೇಕು ಆಕ್ಚುಲಿ. ಹೌದಾ? ಓಕೆ. ಬರ್ತಾ ಇದೆ. ಓಹೋ, ಆ ಕಡೆ ಹೋಯ್ತು. ಒಂದು ಅರೌಂಡ್ 10 ಫೀಟ್ ಅಂತೂ ಆರಾಮಾಗಿ ಬರುತ್ತಲ್ಲ ಸರ್? 10 ಫೀಟ್ ಅಂತೂ ಆರಾಮಾಗಿ ಬರುತ್ತೆ. ನಾನು ನಿಮ್ಗೆ ಡೈರೆಕ್ಟ್ ಆಗಿ ತೋರಿಸ್ಕೊಡ್ತೇನೆ.
ನೋಡಿ ಸರ್, ಇಲ್ಲಿ ಕೊಡಿ ಸರ್, ನನ್ನ ಹತ್ರ ಕೊಡಿ ಸರ್, ಇಲ್ಲಿ ಕೊಡಿ ಸರ್. ನಮ್ಮ ವೀಕ್ಷಕರಿಗೆ ಆಕ್ಚುಲಿ ಇಲ್ಲೇ ತೋರಿಸ್ಬಿಡೋಣ ವೀಕ್ಷಕರಿಗೆ. ನೋಡ್ತಾರೆ ಇದು ಇನ್ನೊಂದು ಸ್ವಿಂಗ್ ಇದೆ, ಇದು ಸ್ವಿಂಗ್ ಆಫ್ ಮಾಡ್ತೇನೆ. ಸೊ ನೋಡಿ ವೀಕ್ಷಕರೇ, ಸರ್ 10 ಅಡಿ ಇದೆ ಇಲ್ಲಿಂದ. ಸರ್ ಇದೆ ಸರ್, 10 ಅಡಿ ಇದೆ ಸರ್. ನಮ್ಮ ಕಡೆ ತಿರ್ಸಿ ಅದನ್ನ ಕರೆಕ್ಟ್ ಆಗಿ ನೋಡಿ. ಸರ್ ಬರುತ್ತೆ, 10 ಅಡಿ ಮೇಲೇನೆ ಏರ್ ಫ್ಲೋ ಇರುತ್ತೆ ಸರ್, ಏರ್ ಥ್ರೋ ಇರುತ್ತೆ, ಚೆನ್ನಾಗಿ ಬರುತ್ತೆ ಸರ್ ಗಾಳಿ ಅಂತ ಅನ್ನೋದು. ನೋಡಿ ವೀಕ್ಷಕರೇ, ಅದು ಡೌನ್ಗೆ ಹೋಗ್ತಾ ಇದೆ ನೋಡಿ ಸರ್. ಇಷ್ಟಿದೆ ಅಲ್ವಾ ಇದು? ಹೌದು ಸರ್, ಹೌದು ಸರ್, ಹೌದು. ಇನ್ನ ದೂರ ಹೋಗ್ಬೋದು, ಬೇಕಾದ್ರೆ ಇನ್ನ ದೂರ ಹೋಗ್ಬೋದು ಸರ್, ಹೋಗ್ಬೋದು, ತೊಂದರೆ ಇಲ್ಲ ಸರ್, ಆರಾಮಾಗಿ ಇದು ಮಾಡ್ಬೋದು. 10 ಅಡಿ ಅಂತೂ ಆರಾಮಾಗಿ ಗಾಳಿ ಬರ್ತಾ ಇದೆ. ಹೌದು ಸರ್, ಹೌದು. ನೋಡ್ತಾ ಇದ್ದೀರಲ್ವಾ? ಸೊ ಸರ್ ನೆಕ್ಸ್ಟ್ ಇದ್ರ ಏನೇನು ಫೀಚರ್ಸ್ ಇದೆ ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಸರ್? ಇದು ಬ್ಲೋವರ್ ಫ್ಯಾನು. ಆಕ್ಚುಲಿ ಇದರಲ್ಲಿ ಫ್ಯೂಚರ್ ಅಂತ ಅನ್ನೋದಕ್ಕಂದ್ರೂ ಕೂಡ ಏರ್ ಥ್ರೋ ಚೆನ್ನಾಗಿ ಬರುತ್ತೆ, ಮತ್ತೆ ನಿಮ್ಗೆ ಕೂಲಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಸರ್. ಚೆನ್ನಾಗಿರುತ್ತೆ, ಎಫೆಕ್ಟ್ ತುಂಬಾ ಚೆನ್ನಾಗಿರುತ್ತೆ. ಆರಾಮಾಗಿ ನೈಟ್ ಟೈಮ್ ಹಾಕೊಂಡು ಡೇ ಟೈಮ್ ಹಾಕೊಂಡು ಕೂಡ ನೀವು ಒಳ್ಳೆ ಫೀಲ್ ಮಾಡ್ತೀರಾ ಸರ್. ಸರ್ ನೀರ್ ಎಷ್ಟು ಹಿಡಿಯುತ್ತೆ ಇದ್ರೊಳಗಡೆ? ಸರ್ ಇದು 8 ಲೀಟರ್ಸ್ ನೀರು ಹಿಡಿಯುತ್ತೆ, 8 ಲೀಟರ್ ಹಿಡಿಯುತ್ತೆ. ಹತ್ರ 2 ಡೇಸ್ ಆರಾಮಾಗಿ ಒಂದು 24 ಗಂಟೆ ಇಲ್ಲ ಒಂದು 36 ಗಂಟೆವರೆಗೆ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಸರ್. ಮಾಡ್ಕೋಬಹುದಾ? ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಸೂಪರ್ ಸರ್. ಸರ್ ಇದ್ರ ಬೆಲೆ ಎಷ್ಟಾಗುತ್ತೆ ಹಾಗೆ ಹೇಳ್ಬಿಡಿ ನಮಗೆ. ಸರ್ ಇದ್ರ ಬೆಲೆ 3,000 ಅಷ್ಟೇನೆ, ಜಾಸ್ತಿ ಕಡಿಮೆ. ನೀವು ಇದನ್ನೇ ನೀವು ಅಮೆಜಾನ್, ಫ್ಲಿಪ್ಕಾರ್ಟ್ ಇಲ್ಲಿ ಸಿಗಲ್ಲ ಮೇನ್ ಥಿಂಗು ಇವೆಲ್ಲ ಕೂಡ. ಬಟ್ ಏನು ಅಂದ್ರೆ ನಿಮ್ಗೆ ನೀವು ಎಲ್ಲಾದ್ರೂ ಔಟ್ಸೈಡ್ ಅಲ್ಲಿ ವಿಚಾರಿಸಿದಾಗ್ಲೂ ಕೂಡ ಕಡಿಮೆನೇ ಇರುತ್ತೆ ಸರ್. 4,500 ರೂಪಾಯಿ ರೇಟ್ ಇದು. ಆಕ್ಚುಲಿ MRP ಬಂದು 4,000 ಬರುತ್ತೆ, ನಾವಿಂದ 3,000ಕ್ಕೆ ಕೊಡ್ತಾ ಇದ್ವಿ. 3,000 ಕೊಡ್ತಾ ಇದ್ವಿ. 2 ವರ್ಷ ಗ್ಯಾರಂಟಿ ಒಂದಿಗೆ ಇರುತ್ತೆ. ಮೋಟರ್ಗೆ, ಪಂಪ್ಗೆ. ನಿಮ್ಗೆ ಬಾಡಿ ಡ್ಯಾಮೇಜ್ಗೆ ವಾರಂಟಿ ಗ್ಯಾರಂಟಿ ಯಾವುದೇ ಕೂಲರ್ಗೂ ವರ್ಸಲ್ಲ ಸರ್. ದಯವಿಟ್ಟು ಅದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಇದು ಮತ್ತೆ ಮೋಲ್ಡಿಂಗ್, ರೀಸೈಕ್ಲಿಂಗ್ ಹೋಗಿ ಮತ್ತೆ ಮೋಲ್ಡ್ ಆಗಬೇಕಾಗುತ್ತೆ ಬಾಡಿ ಅಂತ ಅನ್ನೋದು. ಆದ ಕಾರಣ ಬಾಡಿಗೆ ಡ್ಯಾಮೇಜ್ಗೆ ವಾರಂಟಿ ಗ್ಯಾರಂಟಿ ಆಗಲ್ಲ. ಮೋಟರ್ಗೆ, ಪಂಪ್ಗೆ 2 ಇಯರ್ಸ್ ಗ್ಯಾರಂಟಿ ಇರುತ್ತೆ ಸರ್. ಸೊ 2 ಇಯರ್ಸ್ ಗ್ಯಾರಂಟಿ ಅಂಡ್ ಜೊತೆಲಿ ಫ್ರೀ ಡೆಲಿವರಿ ಇರುತ್ತೆ ಸರ್. ಇವೆಲ್ಲ ಸೇರಿ 3,000 ರೂಪಾಯಿ ಸರ್. ಕರೆಕ್ಟಾ? ಸೂಪರ್. ನೆಕ್ಸ್ಟ್ ಸರ್, ಇದು ಯಾರಿಗೆ ಸೂಟೇಬಲ್ ಅದು ಹೇಳ್ಬಿಡಿ ಸರ್ ನಮಗೆ. ಸರ್ ಇದು 3 ಜನ ಸರ್, 3 ಜನ. ನಾರ್ಮಲಿ ಪರ್ಸನಲ್ ಕೂಲರ್ ಅಂತ ಇದ್ರ ಹೆಸರು. ಇದು ನಾವು ಏನಾದ್ರು ಒಂದು ಟೇಬಲ್ ಮುಂದೆ ಕುತ್ಕೊಂಡಾಗ ಇಲ್ಲ ಒಂದು ಬೆಡ್ ಅಲ್ಲಿ ಮಲ್ಕೊಂಡಾಗ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಸರ್. ಒಂದು 3 ಜನಕ್ಕೆ ಆರಾಮಾಗಿ ಯೂಸ್ ಆಗುತ್ತೆ. 4 ಫೀಟ್ಸ್, 4 ರಿಂದ 5 ಫೀಟ್ ಈಗ ಈ ತರ ಅಗಲವಾಗಿ ಕುತ್ಕೊಂಡಾಗ ನಾವು ಈ ತರ ಕುತ್ಕೊಂಡಾಗ 4 ಜನ ಆರಾಮಾಗಿ 4 ಜನಕ್ಕೆ ಥ್ರೋ ಮಾಡುತ್ತೆ ಸರ್. ಥ್ರೋ ಮಾಡುತ್ತೆ. ಡೈರೆಕ್ಷನ್ ಬಂದು 10 ಫೀಟ್ಸ್ ವರೆಗೂ ಕವರ್ ಆಗುತ್ತೆ. 10 ಫೀಟ್ ಕವರ್ ಮಾಡುತ್ತೆ. ಸೂಪರ್ ಆಗಿದೆ ಸರ್. 3,000 ರೂಪಾಯಿ ಸಿಗ್ತಾ ಇದೆ. 3,000 ರೂಪಾಯಿ ಸಿಗ್ತಾ ಇದೆ. ನೆಕ್ಸ್ಟ್ ಬಸ್ ಸರ್. ನೆಕ್ಸ್ಟ್ ಇದು ಬಂದು ನಿಮ್ಗೆ ಏನಂದ್ರೆ ಇದು ಓನ್ಲಿ ಬ್ಲೋವರ್ ಸರ್, ವಾಟರ್ ಅಲ್ಲ. ಕೆಲವರಿಗೆ ನೀರು ಮಿಕ್ಸ್ ಆದಾಗ ಅವ್ರಿಗೆ ಹೆಲ್ತ್ ಸ್ವಲ್ಪ ಇಶ್ಯೂ ಬರುತ್ತೆ. ಆದ ಕಾರಣ ಏನಂದ್ರೆ ಆಸ್ಮಾ ಇರೋಂತವ್ರಿಗೆಲ್ಲ ಯೂಸ್ ಆಗಲ್ಲ ಅದು. ಅವ್ರಿಗೆ ಬೇರೆ ನೆಕ್ಸ್ಟ್ ಆಪ್ಷನ್ ಏನಂದ್ರೆ ನೋಡಿ ಅಲ್ಲಿ ತೋರಿಸ್ಬಿಡಿ ಸರ್. ಸೇಮ್ ಕೂಲರ್ ಇದೇ ಕೂಲರ್ ಸರ್, ಸೇಮ್ ಕೂಲರ್ ಬ್ಲೋವರ್ ಸರ್. ಇದು 15 ಫೀಟ್ ಲೆಂತ್ ಗಾಳಿ ಹೊಡೆಯುತ್ತೆ. ಇದರಲ್ಲಿ 3 ಸೆಟ್ಟಿಂಗ್ಸ್ ಬರುತ್ತೆ ಸರ್, ಬಟ್ ವಿತೌಟ್ ವಾಟರ್ ಬರುತ್ತೆ. ಇದು ಕೂಡ ಸ್ವಿಂಗ್ ಆಪ್ಷನ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಸರ್. ನೀರ್ ಹಾಕಂಗಿಲ್ಲ ಇದಕ್ಕೆ? ನೀರ್ ಹಾಕಂಗಿಲ್ಲ ಸರ್, ಬಟ್ ನಿಮ್ಗೆ ನೀರ್ ಕೂಲಿಂಗ್ ಇದ್ರಲ್ಲಿ ಬರುತ್ತೆ ಸರ್. ಓನ್ಲಿ ಗಾಳಿ ಸರ್. ಫ್ರೆಶ್ ಏರ್ ಅನ್ನ ಇದು ಮಾಡಿ ಕಳ್ಸಿಕೊಡ್ತಾ ಇರುತ್ತೆ ಆಚೆ ಕಡೆಗೆ. 15 ಅಡಿ ಕವರ್ ಮಾಡುತ್ತೆ ಸರ್ ಅದು. ಓಕೆ ಒಂಥರ ಟವರ್ ಫ್ಯಾನ್ ತರ ಯೂಸ್ ಆಗುತ್ತೆ. ಟವರ್ ಫ್ಯಾನ್ ಸರ್ ಅದು. ಕರೆಕ್ಟ್ ಅದು? ಹೌದು ಸರ್, ಟವರ್ ಫ್ಯಾನ್ ಅದು ಸರ್. ಇದ್ರ ಬಗ್ಗೆ ಹೇಳಿ, ಇದು ಎಷ್ಟಾಗುತ್ತೆ ಕಾಸ್ಟ್ ಸರ್? ಇದು ಕೂಡ 3,200 ರೂಪಾಯಿ. 3,200 ರೂಪಾಯಿ ಬೀಳುತ್ತೆ. ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಇರುತ್ತೆ ಸರ್. ಸೊ 3,200 ರೂಪಾಯಿ ನಿಮಗೆ. ಮತ್ತೆ 2 ಇಯರ್ಸ್ ಸೇಮ್ ವಾರಂಟಿ ಗ್ಯಾರಂಟಿ 2 ಇರುತ್ತೆ ಸರ್. ಸರ್ ಇದು ಲೈಕ್ ABS ಬಾಡಿನೇನಾ? ಹೌದು ಸರ್, ಎಲ್ಲ ABS ಬಾಡಿ, ವರ್ಜಿನ್ ಬಾಡಿ ಬರುತ್ತೆ. ಹೆವಿ ಡ್ಯೂಟಿನಾ? ಎಲ್ಲ ಸರ್. ನಮ್ಮ ಹತ್ರ ಯಾವುದೇ ಕೂಲರ್ ಕೂಡ ಸೇಮ್ ಕ್ವಾಲಿಟಿ ಸರ್. ಬೇರೆ ಕ್ವಾಲಿಟಿ ಯಾವುದು ಇದು ಪ್ರಿಫರ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಎಲ್ಲ ಟಾಪ್ ಕ್ವಾಲಿಟಿ, ಒಳ್ಳೆ ಗೇಜ್ ಇರೋಂತ ಬಾಡಿದೆ ಪ್ರಿಫರ್ ಮಾಡಿದ್ದೀರಾ. ABS ಬಾಡಿ ಎಲ್ಲಾನು ಸರ್. ಸೂಪರ್. ಇದು ಎಷ್ಟು ಜನರಿಗೆ ಆಗುತ್ತೆ ಸರ್? ಇದು ಕೂಡ 4 to 5 ಮೆಂಬರ್ಸ್ ಆಗುತ್ತೆ. ಇವೆಲ್ಲ ಬೇಸಿಕ್ ಕೂಲರ್ ಸರ್. ಇದೆಲ್ಲ 4 to 4 ಮೆಂಬರ್ಸ್ ಆರಾಮಾಗಿ ಇದು ಕೂಡ ಯೂಸ್ ಮಾಡ್ಕೋಬಹುದು. ಓಕೆ ಸೂಪರ್. ನೆಕ್ಸ್ಟ್ ಸರ್ ಮುಂದೆ ನೆಕ್ಸ್ಟ್ ಬಂದು ಕಮರ್ಷಿಯಲ್ ಸರ್. ಕಮರ್ಷಿಯಲ್ ಫ್ಯಾಮಿಲಿ ಪ್ಲಸ್ ಕಮರ್ಷಿಯಲ್ ಇಬ್ಬರಿಗೂ ಬರುತ್ತೆ. ಅದೇ ನೋಡಿ ಸರ್, ಇಷ್ಟು ದೊಡ್ಡದು. ಬಟ್ ಭಯ ಬೀಳೋ ಅವಶ್ಯಕತೆ ಇಲ್ಲ, ಪ್ರೈಸಸ್ ಜಾಸ್ತಿ ಲೋ ಇರುತ್ತೆ. ಬಟ್ ನಿಮ್ಗೆ ಏನಂದ್ರೆ ಸರ್, ಇದರಲ್ಲಿ ನೋಡಿ ಚೈಲ್ಡ್ ಸೇಫ್ಟಿ ಫಸ್ಟ್ ಥಿಂಗ್. ಚೈಲ್ಡ್ ಸೇಫ್ಟಿ, ಮಕ್ಕಳು ಇದು ಕೈ ಒಳಗಡೆ ಹಾಕ್ಬಿಡೋದು, ಇಲ್ಲಿಗಳ ಒಳಗಡೆ ಹೋಗೋದು, ಇಲ್ಲ ಏನೋ ಒಂದು ಟೆನ್ಷನ್ ಇರ್ತವೆ. ಆದ ಕಾರಣ ಇದು ಫುಲ್ ಸೇಫ್ಟಿ ಇರುತ್ತೆ ಸರ್. ಫುಲ್ ಸೇಫ್ಟಿ ಇರುತ್ತೆ ನೋಡಿ. ಈ ತರ ಓಪನ್ ಮಾಡ್ಕೊಳ್ಳೋಂಥದ್ದು. ಇದರಲ್ಲಿ 3 ಸೆಟ್ಟಿಂಗ್ ಬರುತ್ತೆ ಸರ್. 20 ರಿಂದ 25 ಅಡಿ 30 ಅಡಿ ವರೆಗೂ ಕವರ್ ಮಾಡುತ್ತೆ ಗಾಳಿ ಅಂತ ಅನ್ನೋದು. ಹೇಳ್ತಾ ಬನ್ನಿ ಸರ್. ಇದು ಪಂಪ್, ಸ್ವಿಂಗ್ 2 ಬರುತ್ತೆ. ಇದು ಪಂಪ್ ಮಾತ್ರ ಕೊಟ್ಟಿದ್ದಾರೆ. ಈ ಕಡೆ ನೋಡಿ ಸ್ವಿಂಗ್ಗೆ ಇದು ಈ ಸ್ವಿಂಗ್. ನಿಮ್ಗೆ ನೀರ್ ಬೇಕಂದ್ರೆ ನೀರ್ ಆನ್ ಮಾಡ್ಕೋಬಹುದು, ಕೂಲಿಂಗ್ ಜಾಸ್ತಿ ಆಗುತ್ತೆ. ನೀರ್ ಬೇಡ ಅಂದ್ರೆ ನೀರ್ ಆಫ್ ಮಾಡ್ಕೊಂಡು ಓನ್ಲಿ ಫ್ಯಾನ್ ತರ ಯೂಸ್ ಮಾಡ್ಕೋಬಹುದು ಸರ್ ಇದನ್ನ. ಇದರಲ್ಲಿ 3 ಸೆಟ್ಟಿಂಗ್ಸ್ ಬರುತ್ತೆ ಸ್ಪೀಡ್ ಅಂತ ಅನ್ನೋದು. ಇದರಲ್ಲಿ ಲೋ, ಮೀಡಿಯಂ, ಹೈ ಅಂತ. ಹೈ ಕಮರ್ಷಿಯಲ್ ರೇಂಜ್ ಬರುತ್ತೆ ಸರ್. ಅಂದ್ರೆ ಒಂದು 30 ಜನ 20 ಜನ ಇದ್ದಾಗ ನಿಮ್ಗೆ ಏರ್ ಫ್ಲೋ, ಏರ್ ಥ್ರೋ 20 to 25 ಫೀಟ್ಸ್ ಕವರ್ ಮಾಡುತ್ತೆ. ಪ್ಲಸ್ ಎಷ್ಟು ಜನ ಇದ್ರು ಅವ್ರಿಗೂ ಎಲ್ಲರೂ ಕವರ್ ಆಗುತ್ತೆ ಸರ್. 25 ಅಡಿ ಅರ್ಧ ಮನೆ ಕವರ್ ಮಾಡುತ್ತೆ. ಅರ್ಧ ಮನೆ, ದೊಡ್ಡ ಹಾಲ್ಸ್ ಕೂಡ ಕವರ್ ಮಾಡಕ್ ಬಿಡುತ್ತೆ ಸರ್. ಇದು ಕೂಲಿಂಗ್ ಕೂಡ
1.5 ಟನ್ ನೀವು ಮಿಸ್ ಆಗ್ಲಿಕ್ಕೆ ಆಗಲ್ಲ ಸರ್ ಇದರಲ್ಲಿ. ಅಷ್ಟು ಚೆನ್ನಾಗಿ ಬರುತ್ತೆ. ಹನಿಕಾಂಬ್ ಎಲ್ಲ ಕೂಲರ್ಸ್ ಹನಿಕಾಂಬ್ ವಿತ್ ಹನಿಕಾಂಬ್ ಬರುತ್ತೆ. ನೀವು 1 hour 2 hours ನೀವು ಆನ್ ಮಾಡ್ತಲೇ ಕೂಲಿಂಗ್ ಬರಲ್ಲ ಸರ್. ಸ್ವಲ್ಪ ನೀರು ಇಳಿಸಬೇಕು. ಹನಿಕಾಂಬಲ್ಲಿ ನೀರು ಇಳಿಸಿದ ನಂತರ ಕೂಲಿಂಗ್ ರೈಸ್ ಆಗ್ತಾ ಹೋಗ್ತಾ ಇರುತ್ತೆ ಸರ್. ಇದ್ರಲ್ಲಿ ಎಷ್ಟು ಲೀಟರ್ ನೀರ್ ಹಾಕ್ಬೋದು ನಾವು ಸರ್? ಇದು 150 ಲೀಟರ್ಸ್ ನೀರು ಸರ್. 150 ಲೀಟರ್ ನೀರು ಹಿಡಿಯುತ್ತೆ ಇದರಲ್ಲಿ. ಎಷ್ಟು ದಿನ ಬರುತ್ತೆ ಸರ್? ಇದು 3 to 4 days ಬರುತ್ತೆ. 4 ದಿನ ಆರಾಮಾಗಿ ಬರುತ್ತೆ ಸರ್. 24 hour ರನ್ ಮಾಡಬಹುದು. 24 hour ರನ್ ಮಾಡ್ಕೋಬಹುದು. ಹೆವಿ ಡ್ಯೂಟಿ ಮೋಟಾರ್ಸ್ ಇರ್ತವೆ ಸರ್. ಮತ್ತೆ ಏನು ಅಂದ್ರೆ ಇದರಲ್ಲಿ ನಿಮ್ಗೆ ಫ್ಯಾಮಿಲಿ ಆಗುತ್ತೆ ಸರ್. 4 ಜನ ಇದ್ರು ಕೂಡ ನಾವು ಇದನ್ನೇ ಪ್ರಿಫರ್ ಮಾಡ್ತೇವೆ. ಕಾರಣ ಏನಿಲ್ಲ, ಬಾಡಿ ಹೆವಿ ಸರ್. ಹೆವಿ ಒಂದು ನಿಮ್ಗೆ ವೀಲ್ಸ್ ಬರ್ತವೆ, ಎಲ್ಲಿ ಬೇಕಾದ್ರೆ ಅಲ್ಲಿಗೆ ತಳ್ಕೊಂಡು ತಿರ್ಲಾಡ್ಕೋಬಹುದು, ಮೂವ್ ಮಾಡ್ಕೋಬಹುದು. ಮೂರನೇದು ಏನಂದ್ರೆ ಟ್ಯಾಂಕ್ ದೊಡ್ಡದಲ್ವಾ, ನಿಮ್ಗೆ ಮೋಟರ್ ಕೂಡ ಹೆವಿ ಮೋಟರ್ ಬರುತ್ತೆ. ಆದ ಕಾರಣ ಅಂದ್ರೆ ಒಂದೇ ಸಿಟ್ಟಿಂಗ್ ಅಲ್ಲಿ ನಿಮ್ಗೆ ಸೌಂಡ್ ಬರಲ್ಲ. ಮೇನ್ ಥಿಂಗ್ ನಿಮ್ಗೆ ಒಂದು 4-5 ಜನ ಇದ್ರು ಕೂಡ ಇಲ್ಲ ಒಂದು 20x20 ರೂಮ್ ಇದ್ರು ಕೂಡ ಟೋಟಲ್ ರೂಮ್ ಕೂಲ್ ಆಗೋಗ್ಬಿಡ್ತದೆ. ಬೆಟರ್ ಅಂತೀರಾ? ಆರಾಮಾಗಿ ಬೆಟರ್ ಸರ್. ಆನ್ ಮಾಡಿ ಸರ್, ಅದನ್ನ ತೋರಿಸ್ಬೇಡ ಸರ್. ಈಗ ನೋಡಿ ಆನ್ ಮಾಡ್ತೇನೆ. ಫಸ್ಟ್ ಇದು ಲೋ ಬರುತ್ತೆ ಸರ್. ಇದು ಫಸ್ಟ್ ಲೋ. ನಿಮ್ಗೆ ಇಲ್ಲಿ ಒಂದು ಕೂಲಿಂಗ್ ಅರ್ಥ ಆಗ್ಬೇಕಂದ್ರೆ ಸರ್ ಡೈರೆಕ್ಟ್ ಬಂದು ನೋಡಿದ್ರೆ ಅರ್ಥ ಆಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಕೂಲಿಂಗ್ ಅಂತ ಅನ್ನೋದು. ಬಟ್ ನೀರು ಇಳಿಸ್ಬೇಕು ಸರ್. ನೀರು ಹನಿಕಾಂಬ್ ಮೇಲೆ ಇಳಿಸ್ಬೇಕಂದ್ರೆ ನೀವು ನೀರು ಇದ್ರಲ್ಲಿ ಫಿಲ್ ಮಾಡಿದಾಗ ಕೂಲಿಂಗ್ ಒಳ್ಳೆ ಔಟ್ಪುಟ್ ಬರುತ್ತೆ. ಚೆನ್ನಾಗಿ ಬರುತ್ತೆ ಸರ್. ಇದು ಫಸ್ಟ್ನೇ ಸೆಟ್ಟಿಂಗ್ ಸರ್ ಇದು. ಮತ್ತೆ ಇದು ಸ್ವಲ್ಪ ದೂರ ಒಂದು 5 to 7 to 10 feet ವರೆಗೆ ಕವರ್ ಮಾಡುತ್ತೆ. ಒಂದ್ಸಲ ಸ್ವಿಂಗ್ ಆಫ್ ಮಾಡ್ತೀನಿ ಸರ್. ಇದರಲ್ಲಿ ಸ್ವಿಂಗ್ ಆಫ್ ಮಾಡಿ, ಸ್ಟ್ರೇಟ್ ಮಾಡಿ. ಬಿಡಿ ಸರ್. ಇವಾಗ ನೋಡಿ ಸರ್, ಇದು ನನಗೆ ಹೊಡಿತಾ ಇದೆ. ಇವಾಗ ನಿಮ್ಗೆ ಹೊಡಿತಾ ಇದೆ ಸರ್. 10 feet ಅಂತ ಅನ್ಕೊಳ್ಳಿ. 10 feet ಹೌದು. 10 feet ಇದು ಲೋ. ಈಗ ಇದು ಮೀಡಿಯಂ ಸರ್. ಇದು ಮೀಡಿಯಂ. ಇದೊಂದು 20 feet ಕಂಪಲ್ಸರಿ ಕವರ್ ಆಗುತ್ತೆ. ಜಾಸ್ತಿನೇ ಆಯ್ತು ಸರ್. ಒಂದು ಕೆಲಸ ಮಾಡೋಣ ವೀಕ್ಷಕರೇ, ನಿಮ್ಗೆ ಇದರ ಎಫೆಕ್ಟ್ ಅನ್ನ ನಾನು ತೋರಿಸಲೇಬೇಕು. ಸೊ ಇದು ಇವಾಗ ಮೀಡಿಯಂ ಅಲ್ವಾ ಸರ್? ಇದು ಹಿಡ್ಕೊಳ್ಳಕ್ಕೂ ಆಗಲ್ಲ ಇದೆ ಆಕ್ಚುಲಿ. ನೀವು ಆಚೆ ಹೊಡಬೇಕು ಸರ್ ಅಲ್ವಾ? ಹೌದು ಸರ್. ಹೈ ಹಾಕಿ ಸರ್, ಹೈ ಹಾಕಿ. ಇದರಲ್ಲಿ ಮತ್ತೆ ಹೈ, ಇದು ಹೈ ಬರುತ್ತೆ ಸರ್. ಹೆವಿ ಮೋಟರ್ ಬರುತ್ತೆ. ಅದ್ರ ಜೊತೆ ಏನಪ್ಪಾ ಅಂದ್ರೆ ಇದು ನಿಮ್ಗೆ ಕೂಲಿಂಗ್ ಹೆವಿ ಕೂಲಿಂಗ್ ಬರುತ್ತೆ ಸರ್. ಹೆವಿ ಕೂಲಿಂಗ್ ಬರುತ್ತೆ. ದೊಡ್ಡ ಮೋಟರ್ ಇರುತ್ತೆ, ದೊಡ್ಡ ಫ್ಯಾನ್ ಇರುತ್ತೆ. ಇದು ನಿಮ್ಗೆ ಮೆಟಲ್ ಫ್ಯಾನ್ ಬರುತ್ತೆ. ಅಂದ್ರೆ ನಿಮ್ಗೆ ಹೆವಿ ಲೈಫ್ ಚೆನ್ನಾಗಿ ಬರೋಂತ ಫ್ಯಾನು. ಸೊ ಫ್ಯಾನ್ ಮೆಟಲ್ ಇದು? ಮೆಟಲ್ ಫ್ಯಾನ್ ಬರುತ್ತೆ. ತೋರಿಸ್ಬಿಡೋಣ ಒಳಗಡೆ. ಸೊ ಇದು ಒಳಗಡೆ ಇರೋದು ಮೆಟಲ್ ಇದು? ಹೌದು ಸರ್, ಮೆಟಲ್ ಫ್ಯಾನ್ ಬರುತ್ತೆ. ಮೆಟಲ್ ಫ್ಯಾನ್ ನೀರ್ ಬೀಳೋದ್ರಿಂದ ಏನು ತೊಂದರೆ ಆಗಲ್ಲ ಸರ್? ಸರ್ ಏನಾಗಲ್ಲ ಸರ್, ಏನಾಗಲ್ಲ. ಎಲ್ಲ ವಾಟರ್ ಪ್ರೂಫ್ ಇರ್ತವೆ, ಏನು ಪ್ರಾಬ್ಲಮ್ ಬರಲ್ಲ ಸರ್. ನೀರು ಅದ್ರ ಮೇಲೆ ಫ್ಯಾನ್ ಮೇಲೆ ಬೀಳಲ್ಲ ಸರ್. ಆಕ್ಚುಲಿ ಸೈಡ್ ಅಲ್ಲಿ ಇಳಿಯುತ್ತೆ ಹನಿಕಾಂಬ್ ಮೇಲೆ, ಮೇಲೆ ಬರಲ್ಲ. ಮೇನು ಇದು ನಿಮ್ಗೆ ಕಮರ್ಷಿಯಲ್ ಅಲ್ಲಿ ಬೇಸಿಕ್ ಸರ್. ಬೇಸಿಕ್ ಫ್ಯಾಮಿಲಿ ಪ್ಲಸ್ ಕಮರ್ಷಿಯಲ್ ಸರ್. 5,500 ರೂಪಾಯಿ ನಿಮ್ಗೆ ಇದರ ಪ್ರೈಸ್ ಬರುತ್ತೆ. 5,500 ರೂಪಾಯಿ ಬರುತ್ತೆ ನಿಮ್ಗೆ. ಬಟ್ ಏನು ಅಂದ್ರೆ ನಾನು ಎಲ್ಲರಿಗೂ ಪ್ರಿಫರ್ ಮಾಡೋದು ಇದು ಒಂದೇನೆ ಸರ್. ಪ್ಲೇಸ್ ಸ್ವಲ್ಪ ದೊಡ್ಡ ತಗೋಬಹುದು. ಒಂದು 3x2 ಇಲ್ಲ 3x3 ಏರಿಯಾ ತಗೊಳುತ್ತೆ. ಆದ್ರೂ ಕೂಡ ಮನೆ ಎಲ್ಲ ತಂಪಾಗಿ ನಿದ್ದೆ ಮಾಡ್ತಾರೆ. ಡೇ ಟೈಮ್ ಆಗ್ಬೋದು, ನೈಟ್ ಟೈಮ್ ಆಗಿದೆ, ಯಾವ್ದು ಟೈಮ್ ಆಗ್ಬೋದು, ಆರಾಮಾಗಿ ಒಳ್ಳೆ ಫೀಲ್ ಕೊಡುತ್ತೆ ಸರ್. ಬೆಟರ್ ಅಂತೀರಾ? ಬೇಸಿಕ್, ಕಮರ್ಷಿಯಲ್ ಪ್ಲಸ್ ಇದು ನಿಮ್ಗೆ ಡೊಮೆಸ್ಟಿಕ್ ಅಂದ್ರೆ ಕಮರ್ಷಿಯಲ್ ಎರಡಕ್ಕೂ ಆಗುತ್ತೆ ಸರ್. 5,500. 5,500 ಸರ್. ಇದಕ್ಕೂ ವಾರಂಟಿ 2 ವರ್ಷ ಸರ್. ವಾರಂಟಿ 2 years ಇರುತ್ತೆ ಸರ್. ಇದು ಕೂಡ ಇದು ಫ್ರೀ ಡೆಲಿವರಿ ಕೊಡ್ತೀವಿ ಸರ್. ನಿಮ್ಗೆ ಇದು ಬಂದು 7 hours ಗೆ 1 unit ಖರ್ಚಾಗುತ್ತೆ ಕರೆಂಟ್ ಕನ್ಸಂಪ್ಷನ್. 7 hours ಗೆ 1 unit ಕರೆಂಟ್ ತಗೊಳುತ್ತೆ ಸರ್. ಮತ್ತೆ ಇದ್ರದ್ದು ಇಲ್ವಲ್ಲ ಬ್ಲೋವರ್ಸ್ ಸರ್, ಇದು 10 hours ಗೆ 1 unit ತಗೊಳುತ್ತೆ ಸರ್. 10 hours ಗೆ 1 unit ಕರೆಂಟ್ ಕನ್ಸಂಪ್ಷನ್ ಆಗುತ್ತೆ. ಇದು ನೀವು ಎಸಿ ಕಂಪೇರ್ ಮಾಡಿದಾಗ ಆಗಲ್ಲ ಸರ್. ಅವೆಲ್ಲ ಸಾಧ್ಯನೇ ಇಲ್ಲ. ಬಟ್ ಕೂಲಿಂಗ್ ಮಾತ್ರ ನೀವು ಫೀಲ್ ಆಗ್ಬೋದು, ಒಳ್ಳೆ ಆಗಿ ಬರುತ್ತೆ. ನೀವು ಬಂದು ಡೈರೆಕ್ಟ್ ಆಫೀಸ್ ಹತ್ರ ಬನ್ನಿ, ಕುತ್ಕೊಳ್ಳಿ ಸರ್, ನೋಡಿ ಫೀಲ್ ಆಗಿ ತಗೊಂಡೋಗಿ ಸರ್. ಸರಿ ಅಂತೀರಲ್ವಾ? ಅಷ್ಟೇ, ಅದಿನ್ನ ಒಳ್ಳೇದು. ಬಂದು ನೋಡಿ ತಗೊಳ್ಳಿ. ಇಲ್ಲ ನಮ್ಮ ಮೇಲೆ ನಂಬಿಕೆ ಇದೆ, ನಮ್ಮ ಚಾನಲ್ ಅಲ್ಲಿ ಒಳ್ಳೆ ಪ್ರಾಡಕ್ಟ್ ಕೊಡ್ತೀವಿ ಅಂತಂದ್ರೆ ಆರ್ಡರ್ ಮಾಡ್ಲಿ. ನೆಕ್ಸ್ಟ್ ಸರ್ ಯಾವ್ದು ಸರ್? ನೆಕ್ಸ್ಟ್ ಬಂದು ನಿಮ್ಗೆ ಆಲ್ರೆಡಿ ಹಿಂದಿನ ವರ್ಷ ತೋರಿಸಿರೋಂಥದ್ದು. ಇದು ಲಾಸ್ಟ್ ಇಯರ್ ಮಾಡಿರೋಂಥದ್ದು. ಇದು ಕೂಡ ತುಂಬಾ ಚೆನ್ನಾಗಿದೆ ಸರ್. ಸ್ವಿಂಗ್ ಆಪ್ಷನ್ ಆಗ್ಬೋದು. ಇದು ನಿಮಗೆ ಟ್ಯಾಂಕ್ ಲೆಸ್ ಅಂದ್ರೆ ನಿಮ್ಗೆ ಇದು ಟ್ಯಾಂಕ್ ಬರಲ್ಲ, ಸಪರೇಟ್ ಟ್ಯಾಂಕ್ ಬರುತ್ತೆ. ಟಬ್ ಬರುತ್ತೆ. ಟಬ್ ಅಲ್ಲಿ ನೀರ್ ಹಾಕೊಂಡು ಇದನ್ನ ಕೂಲರ್ ತಗೊಂಡು ಅದ್ರಲ್ಲಿ ಸೆಟ್ ಮಾಡ್ಕೊಳ್ಳೋಂಥದ್ದು. ನೀವು ಇಲ್ಲಿ ಬಂದ್ರೆ ಅದು ಕೂಡ ಡೆಮೋ ತಗೊಂಡು ಹೋಗ್ಬೋದು. ಅದೆಷ್ಟಾಗುತ್ತೆ ಸರ್? ಸರ್ ಇದು 4,200 ರೂಪೀಸ್ ಆಗುತ್ತೆ. ಇದು ಕೂಡ ನಿಮ್ಗೆ ಆಲ್ ಓವರ್ ಇಂಡಿಯಾ ಡೆಲಿವರಿ ಇರುತ್ತೆ ಸರ್. ಡೆಲಿವರಿ ಇರುತ್ತೆ. 2 years ನಿಮ್ಗೆ ಇದ್ರ ಪ್ರಕಾರ ಗ್ಯಾರಂಟಿ ಇರುತ್ತೆ. ಬಾಡಿಗೆ ಗ್ಯಾರಂಟಿ ವಾರಂಟಿ ಬರಲ್ಲ ಅಂತ ಹೇಳ್ತೀರಾ? ಈ ಕಡೆ ನೆಕ್ಸ್ಟ್ ಸರ್ ಇದು ಜಿಯೋ ಕೂಲರ್ಸ್ ಅಂತ ಹೇಳಿ. ಇದು ಬಂದು ನಿಮ್ಗೆ 4,000 ಬೀಳುತ್ತೆ. ಬಟ್ ಇದು ನಾನು ಇದಕ್ಕಂದ್ರೆ ಕೂಡ ಇದನ್ನ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಇದು ಯಾರಾದ್ರೂ ಈಗ ಪೋರ್ಟೇಬಲ್ ಜಾಸ್ತಿ ಕಡಿಮೆ ಪ್ಲೇಸ್ ಇದೆ, ನಮ್ಗೆ ಆಗದೇ ಇಲ್ಲ ಅಂತನವರು ಇದು ಹಾಕೊಂಬಿಡಿ ಸರ್. 1.5 ಅಡಿ ಜಾಗದಲ್ಲಿ ಅದನ್ನು ಸೆಟ್ ಆಗುತ್ತೆ. ಬಟ್ ಕೂಲಿಂಗ್ ಇದು ಕೂಡ ಚೆನ್ನಾಗಿರುತ್ತೆ. ನಾನು ಆದ್ರೂ ಕೂಡ ಅಂದ್ರೆ ಅದೇ ಹೇಳ್ತೀನಿ ಸರ್. ಅದೇ ಯಾಕೆಂದ್ರೆ ನಿಮ್ಗೆ ಅದಕ್ಕೆ 1,000 ರೂಪೀಸ್ ಡಿಫ್ರೆನ್ಸ್ ಇದೆ ಅಷ್ಟೇ. ಬಟ್ ನಿಮ್ಗೆ ಇದ್ರಲ್ಲಿ ಕೂಲಿಂಗ್ ಕೂಲಿಂಗ್ ಇದ್ರಲ್ಲಿ ಬರಲ್ಲ ಸರ್. ನಿಮ್ಗೆ ಜಾಸ್ತಿ ರಿಫರ್ ಮಾಡ್ತೀನಿ ಸರ್. ಸರ್ ಬಾಡಿ ದೊಡ್ಡದು, ಬಟ್ ನೀವು ವರ್ಷಾನಗಟ್ಲೆ ಯೂಸ್ ಮಾಡ್ಬೋದು ಸರ್. ಕ್ವಾಲಿಟಿ, ಟಾಪ್ ಕ್ವಾಲಿಟಿ ಬಾಡಿ.
ಓಕೆ ಹೆವಿ ಬಾಡಿ ಬರುತ್ತೆ, ತಗೊಂಡು ಹೋಗೋದಂತೆ ಕಷ್ಟ. ನಿಮ್ ಮನೆಯಲ್ಲಿ ನೀವು ವೀಲ್ಸ್ ಇರ್ತವೆ, ಎಲ್ಲಿ ಬೇಕಾದ್ರೆ ಅಲ್ಲಿ ತಳ್ಳಾಡ್ಕೋಬಹುದು, ತಳ್ಳಾಡ್ಕೊಂಡು ನೀವೆಲ್ಲಾದ್ರೂ ಆನ್ ಮಾಡ್ಕೋಬಹುದು ಸರ್. 4 ಜನದಿಂದ ಹಿಡಿದು ಒಬ್ಬರಿಗೆ ಬೇಕಾ, ಇಬ್ಬರು ಬೇಕಾ, 3 ಬೇಕಾ, 4 ಜನಕ್ಕೆ ಬೇಕಾ, 50 ಜನಕ್ಕೆ ಬೇಕಾ ಸರ್, ಟೋಟಲ್ ಇದನ್ನ ಯೂಸ್ ಮಾಡಿ ಸರ್. ಅದ್ರಲ್ಲಿ 50 ಜನರಿಗೂ ಆಗುತ್ತೆ, ಆರಾಮಾಗಿ ಆಗುತ್ತೆ ಸರ್. ಹೆವಿ ಗಾಳಿ, ಹೆವಿ ತಂಪು ಬರುತ್ತೆ, ಆರಾಮಾಗಿ ಆಗುತ್ತೆ ಸರ್. ಮದುವೆ ಮನೆಯಲ್ಲಿ ಯೂಸ್ ಮಾಡಿ ಆರಾಮಾಗಿ ಯೂಸ್ ಮಾಡಿ ಸರ್. ಮದುವೆ ಮನೆಯಲ್ಲಿ ಏರಿಯಾ ದೊಡ್ಡದು, ಅದು 50, 60, 70, 100 ಅಡಿ ಹಿಂಗ್ ಹೊಟ್ಟೋಗ್ಬಿಡುತ್ತೆ. ನಾನು ಹೇಳ್ತೀರಾ ನಿಮ್ಗೆ ಒಂದು 25, 30 ಅಡಿ ಏರಿಯಾದಲ್ಲಿ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ಸರ್. ಬೆಟರ್ ಅಂತೀರಾ? ಇದು ಸರ್. ಮತ್ತೆ ಇವ್ರ ಅಣ್ಣ ಇದಾರೆ ಸರ್, ಇವ್ರ ಅಣ್ಣ 100 ಅಡಿ ಏರಿಯಾನ ಕವರ್ ಮಾಡಂತ ಅಣ್ಣ. ಅಲ್ಲ ಸರ್, ದೊಡ್ಡಮ್ಮ ಸರ್, ಅದು ದೊಡ್ಡಮ್ಮ ಅದಿದೆ ಸರ್. ನೆಕ್ಸ್ಟ್ ಅದಕ್ಕೆ ಹೋಗೋಣ ಅಲ್ವಾ? ಬನ್ನಿ ದೊಡ್ಡಮ್ಮ ತೋರಿಸ್ಬಿಡೋಣ ಸರ್. ಈ ಕೂಲರ್ ನ ಏನ್ ಹೇಳ್ತಾರೆ ಸರ್? ದೊಡ್ಡಮ್ಮ ಅಂತಾರೆ ಸರ್. ದೊಡ್ಡಮ್ಮ ಅಂತಾರೆ, ಹೇಳಿ ಸರ್ ಇದ್ರ ಬಗ್ಗೆ. ಫೀಲ್ ಕೂಡ ಹಂಗೆ ಇರುತ್ತೆ, ಒಂದು ರೇಂಜ್ ಆದ ಫೀಲ್ ಸರ್ ಇದು. ಫಂಕ್ಷನ್ ಹಾಲ್ಸ್ ಅಲ್ಲಿ, ದೊಡ್ಡ ದೊಡ್ಡ ಹೋಟೆಲ್ಸ್ ಅಲ್ಲಿ ಮಾತ್ರ ನೋಡಿರ್ತೀರಾ ಸರಿ ಆ ಕೂಲರ್ ಸರ್ ಇದು. ಟಾಪ್ ಕ್ವಾಲಿಟಿ ಬಾಡಿ ಸರ್. ಸೈಜ್ ಏನು ಸರ್? ಇದು ಬಂದು ಹೈಟ್ 4.5 ಅಂದ್ರೆ 4.5 ಅಡಿ ಹೈಟ್ ಬರುತ್ತೆ. ಸರಿ. ಮತ್ತೆ ಈ ಕಡೆ ಬಂದಿದ್ದು 3 ಅಡಿ 2.5 ಅಡಿ ಆತರ ಬರುತ್ತೆ ಸರ್. ಆತರ ಬರುತ್ತೆ. ಹೆವಿ ಮೋಟರ್ ಸರ್ ಇದು. 5 hours ಗೆ 1 ಯೂನಿಟ್ ತಗೊಳುತ್ತೆ ಸರ್ ಕರೆಂಟ್ ಕನ್ಸಂಪ್ಷನ್ ಅಂತ ಅನ್ನೋದು. ಬಟ್ ವರ್ಕ್ ಮಾತ್ರ 40 ಅಡಿ ಮಾತಾಡಷ್ಟಿಲ್ಲ ಸರ್. ಮತ್ತೆ ಇದಕ್ಕಿಂತ ದೊಡ್ಡದಿದೆ, ಅದು ನಾನು 100 ಅಡಿ ಅಂತ ಹೇಳಿರೋದು. ಇದು 40 ಅಡಿ ಆರಾಮಾಗಿ ಕವರ್ ಮಾಡುತ್ತೆ ಸರ್. ಹೆವಿ ಕೂಲಿಂಗ್ ಅಲ್ಲಿ ಬರುತ್ತೆ ಸರ್. ಟ್ಯಾಂಕ್ ಲೀಟರ್ ಕೆಪಾಸಿಟಿ ಎಷ್ಟು ಸರ್? ಇದು ಬಂದು 200 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಸರ್. ಕೆಳಗಡೆ ದೊಡ್ಡ ಟ್ಯಾಂಕ್ ಸರ್ ಇದು. ಇಲ್ಲಿವರೆಗೂ ಫಿಲ್ ಮಾಡ್ಕೋಬಹುದು, ನೀವು ಫಿಲ್ ಮಾಡಿ ಯೂಸ್ ಮಾಡ್ಕೋಬಹುದು. ಎಷ್ಟು ದಿನ ಯೂಸ್ ಮಾಡಬಹುದು ಫಿಲ್ ಮಾಡ್ಕೊಂಡ್ರೆ ಸರ್? ಇದು ಹೆವಿ ಮೋಟರ್ ಆಗಿರೋ ಕಾರಣ ಒನ್ ಡೇ ಅಂತ ಹೇಳ್ತೇನೆ. ಒನ್ ಡೇ ನಂತರ ನೀವು ಎವ್ರಿ ಡೇ ಹಾಕೋಬೇಕು ಸರ್ ನೀರು. ಇದು ಅಷ್ಟೇ ಕೂಲಿಂಗ್ ಹೊಡಿಯುತ್ತೆ ಸರ್ ದೂರಕ್ಕೆ. ಆನ್ ಮಾಡಿ ಸರ್. ನೋಡಿ ಸರ್, ಇದರಲ್ಲಿ 3 ಸೆಟ್ಟಿಂಗ್ ಬರುತ್ತೆ. ಬೇಸಿಕ್, ಟಾಪ್, ಔಟ್ ಟಾಪ್ ಅಂತ ಹೇಳಿ. ಈಗ ನೋಡಿ ಬೇಸಿಕ್ ಆನ್ ಮಾಡ್ತೀನಿ ಸರ್. ಇದು ನಾರ್ಮಲ್, ವಿತೌಟ್ ಇದು ಬೇಸಿಕ್. ಇದೇ ನಾರ್ಮಲ್ ಸರ್. ನೀವು ಕವರ್ ತಗೊಬಂದ್ಬಿಟ್ಟಿದ್ದೀನಿ. ಇದೇ ಆಕ್ಚುಲಿ ಹಾರಾಡ್ತಾ ಇದೆ. ಇದು ಫಸ್ಟ್ ಸೆಟ್ಟಿಂಗ್ 20 ಅಡಿ ಸರ್. 20 ಅಡಿ ಫಸ್ಟ್ ಸ್ಟೆಪ್ 20 ಅಡಿ ಬರುತ್ತೆ ಸರ್ ನಿಮ್ಗೆ. ಸರಿ. ಇನ್ನು ಹೋಗ್ಬೇಕು ಸರ್ ನೀವು. ಇಲ್ಲಿ ಬರ್ತಾ ಇದೆ. ಹುಷಾರಿಂದ ಮೆಟ್ಲಿದಾವೆ ನೋಡ್ಕೊಂಡ್ರಿ. ಎರಡನೇ ಸೆಟ್ಟಿಂಗ್ ಹಾಕಿ ಸರ್. ನಮ್ ಕಡೆ ತಿರ್ಸಿ ಸ್ವಲ್ಪ. ಈ ಕಡೆ ತಿರ್ಸಿ ಸರ್, ನನ್ನ ಕಡೆ ತಿರ್ಸಿ. ಎರಡನೇ ಸೆಟ್ಟಿಂಗ್ ಹಾಕಿ. ಇದು ಎರಡನೇ ಸೆಟ್ಟಿಂಗ್. ತಂಪಾದ ಗಾಳಿ ಸರ್. ತಂಪಾದ ಫೀಲ್ ಆಗ್ಬೋದು. ತಂಪಾದ ಗಾಳಿ ಸರ್. ಏನ್ ಗಾಳಿ ಸರ್? ಇಲ್ಲಿ ತನಕ ಬರ್ತಾ ಇದೆ. ನೀವೇ ಕಾಣ್ತಾ ಇಲ್ಲ. 40 ಅಡಿ ಸರ್. 40 ಅಡಿ ಮಾತಾಡಷ್ಟಿಲ್ಲ. ಮೂರನೇ ಸೆಟ್ಟಿಂಗ್ ಹಾಕಿ. ಮೂರನೇ ಸೆಟ್ಟಿಂಗ್ ನೋಡಿ ವೀಕ್ಷಕರೇ, ಹೊಡಿತಾ ಇದೆ ಹಂಗೆ ನೋಡಿ ಸರ್. ಇಷ್ಟು ದೂರ ತನಕ ಚೆನ್ನಾಗಿ ಬರುತ್ತಲ್ಲ ಸರ್ ಇದು. ಸರ್ ಹೌದು ಸರ್. ನೋಡಿ ಇಷ್ಟು ದೂರ ತಗೊಂಬನ್ನಿ ಸರ್, ತಗೊಂಬನ್ನಿ, ಹಂಗೆ ತಗೊಂಬನ್ನಿ ಸರ್. ನಮ್ಮ ವೀಕ್ಷಕರಿಗೆ ಪಕ್ಕಾ ಡೆಮೋ ಕೊಡೋಣ. ತಗೊಂಬನ್ನಿ ಸರ್. ಇಲ್ಲಿ ತಗೊಂಡು ಹೋಗೋ ಏನು ಒಳ್ಳೆ ಗಾಳಿ ಹೊಡಿತಾ ಇದೆ ಸರ್. ಸರ್ ಇಲ್ಲಿವರೆಗೂ ಬರುತ್ತೆ, ಇನ್ನೂ ಬರುತ್ತೆ ಸರ್. ಆರಾಮಾಗಿ ಇನ್ನೂ ಬರುತ್ತೆ. 40 ಫೀಟ್ ಫೀಲ್ ಆಗ್ತಾ ಇದೆಯಲ್ಲ ಸರ್? ಸರ್ ಫೀಲ್ ಆಗುತ್ತೆ ಸರ್. ಅದು ಹೆವಿ ಕೂಲಿಂಗ್ ಅಲ್ಲಿ ಫೀಲ್ ಆಗ್ತಿದೆ. ಫೀಲ್ ಆಗ್ತಾ ಇದೆ ಆಕ್ಚುಲಿ ಅದು ಸರ್. ಸೊ ವೀಕ್ಷಕರೇ ನೋಡ್ಬೋದು, ಇಷ್ಟು ದೂರದಿಂದ ಕೂಡ ಒಳ್ಳೆ ಎಫೆಕ್ಟ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ಒಬ್ಬೊಬ್ಬೊಬ್ಬೊಬ್ಬ ತುಂಬಾ ಹೆವಿ ಇದೆ ಸರ್ ಇದು. ಆಫ್ ಮಾಡ್ಬಿಡಿ ಸರ್, ಆಫ್ ಮಾಡಿ ಸರ್. ಬಾಡಿ ABS ಬಾಡಿ, ಹೆವಿ ಬಾಡಿ ಸರ್. ಹೆವಿ ಬಾಡಿ. ನಿಮ್ಗೆ ಏನಾದ್ರು ಫ್ಯೂಚರ್ ನೀವು ಒಂದು 4-5 ವರ್ಷ ಈ ಬಾಡಿಯನ್ನು ಯೂಸ್ ಮಾಡ್ಕೋಬಹುದು. ನಿಮ್ಗೆ ಏನಾದ್ರು ತೂಕ ಬಿತ್ತು, ಇಲ್ಲ ಏನಾದ್ರು ಆಯ್ತು ಹೊಡೆದೋಯ್ತು ಅಂದ್ರೂ ಕೂಡ ನಿಮ್ಗೆ ಗ್ಲೂ ಸ್ಟಿಕ್ ಅಂತ ಒಂದು ಸ್ಟಿಕ್ಸ್ ಬರ್ತವೆ. ಅದನ್ನ ಮೆಲ್ಟ್ ಮಾಡ್ಕೊಂಡು ಇದ್ರ ಮೇಲೆ ಹಾಕೊಂಡ್ಬಿಟ್ರೆ ನೀವು ಮತ್ತೆ ಒಂದು 5-6 ವರ್ಷ ಯೂಸ್ ಮಾಡ್ಕೋಬಹುದು. ಚೆನ್ನಾಗಿ ಗಟ್ಟಿ ಇರುತ್ತೆ ಅಂತೀರಾ? ಹೆವಿ ಬಾಡಿ ಸರ್ ಇವೆಲ್ಲ. ನಮ್ಗೀಗ ಕುಕ್ಕರ್ ಯೂಸ್ ಮಾಡ್ತೀವಿ ನಾವು. ಕುಕ್ಕರ್ ಅನ್ನ ನಾವು ಸ್ಟವ್ ಮೇಲೆ ಇಟ್ಟಾಗ ಎಲ್ಲ ಹೀಟ್ ಆಗುತ್ತೆ ಬಾಡಿ. ಅಲ್ಲಿ ಬ್ಲಾಕ್ ಕಲರ್ ಅಲ್ಲಿ ಒಂದು ಪಿಡಿ ಇರುತ್ತೆ ಸರ್. ಆ ಪಿಡಿ ಏನಾದ್ರೆ ಮೆಟೀರಿಯಲ್ ಮಾಡ್ತಾರೋ ಸೇಮ್ ಮೆಟೀರಿಯಲ್ ಅಲ್ಲಿ ಮಾಡಿದ್ದಾರೆ ಸರ್. ಇದು ಅಂತದ್ರಲ್ಲಿ ಹ್ಯಾಂಡಲ್ ಮಾಡಿರ್ತಾರಲ್ಲ, ಆ ಹ್ಯಾಂಡಲ್ ಕ್ವಾಲಿಟಿ ಪ್ಲಾಸ್ಟಿಕ್ ಏನಾದ್ರು ಇರುತ್ತೋ ಆ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡಿರೋ ಸರ್. ಅಂದ್ರೆ ಇದು ಹೆವಿ ಸರ್. ಇದು ಮಾತಾಡಷ್ಟೇ ಇರಲ್ಲ. ಬಟ್ ಇದು ನೀವು ಮಾರ್ಕೆಟ್ ಅಲ್ಲಿ ಎಲ್ಲೇ ವಿಚಾರಿಸಬಹುದು. ಪ್ರೈಸ್ ವಿಷಯಕ್ಕೆ ಬಂದಾಗ ಸರ್ 20,000 ಕಡಿಮೆ ಯಾರು ಕೊಡಲ್ಲ ಸರ್. ಹೋಲ್ಸೇಲ್ ರೇಟ್ ಅಲ್ಲೇ 22,000 ಇದೆ ಇದು ರೇಟ್. ಬಟ್ ನಾವೇನಂದ್ರೆ ನಾವೊಂದು ಕಂಪ್ನಿ ಕಡೆ ಟೈಪ್ ಆಗಿ ಎಲ್ಲ ಕಂಪ್ನಿ ಕಡೆಯಿಂದ ಒಂದ್ ಸ್ವಲ್ಪ ಕಡಿಮೆ ರೇಟ್ ಅಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ತಯಾರು ಮಾಡಿಸ್ಕೊಂಡು ನಾವು ನೀವು ಎಲ್ಲರಿಗೂ ಕೊಡ್ತಿರೋಂಥದ್ದು ಸರ್. ಇದು ನಿಮ್ಗೆ ಏನಿಲ್ಲ, ಕೇವಲ 12,000 ರೂಪಾಯಿ ಬೀಳುತ್ತೆ ಅಷ್ಟೇನೆ. 2 ವರ್ಷ ಗ್ಯಾರಂಟಿ ಇರುತ್ತೆ ಮೋಟರ್ಗೆ, ಪಂಪ್ಗೆ. ಬಟ್ ಏನು ಹೋಗಲ್ಲ ಸರ್, ಏನು ಹೋಗಲ್ಲ. ಎಲ್ಲ ಹೆವಿ ಇರ್ತವೆ, ಏನು ಹೋಗಲ್ಲ ಸರ್. ನೀವು ರಫ್ ಅಂಡ್ ಟಫ್ ಹೆವಿ ಡ್ಯೂಟಿಯಾಗಿ ಯೂಸ್ ಮಾಡ್ಕೋಬಹುದು ಸರ್.
12,000 ಸರ್, ಅಷ್ಟೇ ಸರ್. ವರ್ತ್ ಇದೆಯಾ ಸರ್ ಇದು 12,000? ಸರ್ ವರ್ತ್ ಇದೆಯಾ ಅಂತ ನೀವು ಮಾರ್ಕೆಟ್ ಎಲ್ಲ ತಿರುಗಾಡ್ಕೊಂಡು ಬಂದು ಲಾಸ್ಟ್ ಎಲ್ಲ ಕ್ವಾಲಿಟಿ ಎಲ್ಲ ಚೆಕ್ ಮಾಡ್ಕೊಂಡು ಬಂದು ಮತ್ತೆ ಇಲ್ಲಿ ಬರ್ಬೇಕು ಸರ್ ನೀವು. ಹಂಗೆ ಹೇಳ್ತೀರಾ? ಅವಾಗ ಹೇಳ್ತೀರಾ, ಒಂದ್ರ ಜೊತೆ 4 ಎತ್ಕೊಂಡು ಹೋಗ್ತೀರಾ. ಗ್ಯಾರಂಟಿ ಅಂತೀರಾ? ಗ್ಯಾರಂಟಿ ಸರ್. ಸರ್ ಆಮೇಲೆ ಇದು ಇಷ್ಟು ದೊಡ್ಡದಾಗಿದೆಯಲ್ಲ, ಇದು ಶಿಪ್ಪಿಂಗ್ ಮಾಡ್ತೀರಾ ನೀವು? ಸರ್ ಶಿಪ್ಪಿಂಗ್ ಮಾಡ್ತೀವಿ, ಕೊರಿಯರ್ಸ್ ಇದಾವೆ. ನಾವು ನೋಡಿ ತಾಲೂಕುವರೆಗೂ ಶಿಪ್ ಮಾಡ್ತೀವಿ, ಇಲ್ಲ ಡಿಸ್ಟಿಕ್ ವರೆಗೂ ಶಿಪ್ ಮಾಡ್ತೇವೆ. ಡಿಪೆಂಡ್ಸ್ ಆನ್ ಅವ್ರ ಏರಿಯಾ. ಅವ್ರನ್ನ ಮಾತಾಡ್ತೀವಿ, ಕೊರಿಯರ್ನವ್ರನ್ನ ಮಾತಾಡಿ ಆದಷ್ಟು ಅವ್ರ ಮನೆವರೆಗೂ ರೀಚ್ ಮಾಡಿಸೋ ಪ್ರಯತ್ನ ಮಾಡ್ತೀವಿ. ಆಗ್ಲಿಲ್ಲ ಅಂದ್ರೆ ತಾಲೂಕುವರೆಗೂ ರೀಚ್ ಮಾಡಿಸ್ತೀವಿ, ಇಲ್ವಾ ನಿಮ್ಮ ಇದ್ರವರೆಗೂ ರೀಚ್ ಮಾಡಿಸ್ತೀವಿ ಸರ್, ನಿಮ್ಮ ಡಿಸ್ಟಿಕ್ ವರ್ಗು. ಮತ್ತೆ ಇನ್ನೊಂದು ಮಾತು, ಇದು ನೀವು ಯಾವ್ದೇ ಆಗ್ಬೋದು, ಕಾರಲ್ಲಿ ಇಟ್ಕೊಂಡು ಹೋಗ್ಬೋದು ಸರ್. ಕಾರಲ್ಲಿ ಇಟ್ಕೊಂಡು ಹೋಗ್ಬೋದು. ನಾನು ನಿಮ್ಗೆ ಫೋಟೋ ತೋರಿಸ್ಕೊಡ್ತೇನೆ. ಈಗ ಆಗ್ಲೇ ಒಂದೆರಡು ತಗೊಂಡಿದ್ರು, ಅದು ನಮ್ಮ ಕಾರಲ್ಲಿ ಡೆಲಿವರಿ ಕೊಟ್ಟಿವಿ ನಾವು ಇಲ್ಲಿ ಲೋಕಲ್ ಬೆಂಗಳೂರಿಗೆ. ನೋಡಿ ಸರ್, ನೋಡ್ಬೋದು ನೀವು, ಇದು ನಮ್ಮ ಕಾರಲ್ಲಿ ನೋಡಿ 2 ಕೂಲರ್ಸ್ ಅನ್ನ ಹಾಕಿದ್ವಿ ಒಳಗಡೆ. ಹಾಕೊಬಹುದು. 5,500 rupees ಅಂತ ಫ್ಯಾಮಿಲಿ ಕೂಲರ್ ಅಂತ ಹೇಳಿದ್ನಲ್ವಾ, 2 ಹಿಡಿದಿದ್ದಾವೆ ಸರ್. ಇದಾದ್ರೂ ಕೂಡ ನೀವು ಸೆಂಟರ್ ಸೀಟ್ ಫೋಲ್ಡ್ ಮಾಡಿದ್ರೆ ಆರಾಮಾಗಿ ಒಂದು ಕೂಲರ್ ಹಾಕೊಂಡು ಹೋಗ್ಬೋದು ಸರ್. ದೊಡ್ಡ ಕೂಲರ್ನ ಒಂದು ಹಾಕೊಂಡು ಹೋಗ್ಬೋದು. ನೋಡಿ, ಇದು ವಿಡಿಯೋ ಕೂಡ ತೋರಿಸ್ಕೊಟ್ಬಿಡ್ತೇನೆ ನಿಮಗೆ. ನೋಡಿ ಸರ್, ಈ ಥರ ಹಾಕಿದ್ದೀವಿ ನಾವು ನೀಟಾಗಿದ್ದನ್ನ. ಸೆಂಟರ್ ಸೀಟ್ ಫೋಲ್ಡ್ ಮಾಡಿಬಿಟ್ಟು 2 ಹಾಕಿದ್ದೀವಿ. ಇದಾದ್ರೂ ಒಂದು ಹಾಕೊಂಡು ಹೋಗ್ಬೋದು. ಒಂದಾದ್ರೂ ಹಾಕೊಂಡು ಹೋಗ್ಬೋದು ಸರ್ ಆರಾಮಾಗಿ. ಇದು ಇಕೋ ಸ್ಪೋರ್ಟ್ ಗಾಡಿ ಸರ್, ಚಿಕ್ಕ ಗಾಡಿನೇ ಬರುತ್ತೆ, SUV ಚಿಕ್ಕ ಗಾಡಿ ಬರುತ್ತೆ ಇದು. ಇನ್ನು ನೀವು ಇನೋವಾ ಕ್ರಿಸ್ಟಾ ತಗೊಂಡ್ರೆ 2 ಹಾಕೊಂಡು ಹೋಗ್ಬೋದು ಸರ್, ಹಾಕೊಂಡು ಹೋಗ್ಬೋದು, ಆರಾಮಾಗಿ ಹಾಕೊಂಡು ಹೋಗ್ಬೋದು. ನೀವು ಹೇಳ್ತಾ ಇರುವಂತದ್ದು ಇಲ್ಲಿ ಬಂದ್ರೆ ನೋಡಿ, ಕಾರಲ್ಲಿ ಹಾಕೊಂಡು ಹೋಗ್ಬಿಡ್ಬೋದು. ಕಾರಲ್ಲಿ ಹಾಕೊಂಡು ಹೋಗ್ಬೋದು. ಯಾಕೆ ನಾನು ನೀವು ಎಲ್ಲೆಲ್ಲೋ ಇದ್ದು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೀವು ಅಲ್ಲಿಂದ ಆರ್ಡರ್ ಮಾಡ್ಕೊಳ್ಳೋದಕ್ಕೆ ಅಂದ್ರೂ ಕೂಡ ಬನ್ನಿ, ನೀವು ಎಲ್ಲೆಲ್ಲಾದ್ರೂ ಕಂಪೇರ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಕ್ವಾಲಿಟಿನ. ಮತ್ತೆ ಇಲ್ಲಿಗೂ ಬನ್ನಿ ಸರ್, ಇಲ್ಲಿಗೂ ಬಂದು ಕ್ವಾಲಿಟಿ ಚೆಕ್ ಮಾಡಿ, ಕೂಲಿಂಗ್ ಕೂಡ ಚೆಕ್ ಮಾಡಿ ಸರ್. ಕೂಲಿಂಗ್ ಕೂಡ ಚೆಕ್ ಮಾಡಿ. ಬಟ್ ನಾನು ಹೇಳೋದೊಂದೇ ಮಾತೆ ಸರ್, ವಿತೌಟ್ ವಾಟರ್ ಕೂಲಿಂಗ್ ಕಡಿಮೆನೇ ಬರುತ್ತೆ. ಯಾಕೆಂದ್ರೆ ಓನ್ಲಿ ಫ್ಯಾನ್ ರನ್ ಆಗುತ್ತೆ. ಫ್ಯಾನ್ ರನ್ ಆಗೋದು ಏನಂದ್ರೆ ನಮ್ಮ ಸುತ್ತಲೂ ಇರೋ ಗಾಳಿಯನ್ನೇ ರೊಟೇಷನ್ ಮಾಡುತ್ತೆ ಅಷ್ಟೇ. ನಾವು ಯಾವಾಗಲೂ ವಾಟರ್ನ ಆ್ಯಡ್ ಮಾಡ್ತೀವಿ, ವಾಟರ್ ಕಂಟೆಂಟ್ ಅನ್ನ ಅದು ತಳ್ಳಿಕೊಡುತ್ತೆ. ಆ ಟೈಮಲ್ಲಿ ಕೂಲಿಂಗ್ ರೈಸ್ ಆಗುತ್ತೆ ಸರ್, ಚೆನ್ನಾಗಿ ಬರುತ್ತೆ. ಇಷ್ಟೇ, ನೀವು ಏರ್ ಕೂಲರ್ಸ್ ಅಂದ್ರೆ ಏನಿಲ್ಲ ಸರ್, ಸಿಂಪಲ್ ವಾಟರ್ ಮಿಕ್ಸ್ ಆಗ್ಲೇಬೇಕು. ನಿಮ್ಗೆ ಗಾಳಿ ಕೂಲಾಗಿ ಬರಬೇಕು ಅಂತ ಬರ್ಲೇಬೇಕಂದ್ರೆ ಇದಾಗ್ಲೇಬೇಕು ಸರ್, ಅಷ್ಟೇ. ನಾನು ಕೂಲರ್ ನಾನ್ ಮಾಡ್ಬಿಟ್ಟು ಆ ಕೂಲರ್ ಇಲ್ಲಪ್ಪ ಬರ್ಲಿಲ್ಲ ಅಂತ ನಂಬಕ್ ಹೋಗ್ಬೇಡಿ. ಅದ್ರಲ್ಲಿ ವಾಟರ್ ಕಂಟೆಂಟ್, ವಾಟರ್ ಸ್ವಿಂಗ್ ಆಗ್ತಿದ್ರೆ ಮಾತ್ರನೇ ನಿಮ್ಗೆ ಏನಾದ್ರೆ ಕೂಲಿಂಗ್ ಅಂತಾನೆ ಬರೋ ಚಾನ್ಸ್ ಇದೆ. ಎಫೆಕ್ಟ್ ಚೆನ್ನಾಗಿರುತ್ತೆ. ಹೌದು ಸರ್. ಏನಾದ್ರೂ ಕೋಲ್ಡ್ ವಾಟರ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸರ್. ನೀವು 1.5 ಟನ್ ಮಿಸ್ ಆಗಷ್ಟೇ ಇಲ್ಲ, 2 ಟನ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಆರಾಮಾಗಿ ಸರ್. ಬನ್ನಿ ಸರ್, ಕೂಲರ್ ಗಳೆಲ್ಲ ನೋಡಿದ್ವಿ. ಕಾರ್ಪೊರೇಷನ್ ಅಂದ್ರೆ ಕೂಲರ್ ಮಾತ್ರ ಅಲ್ಲ, ಎಷ್ಟೋ ಪ್ರಾಡಕ್ಟ್ ಇದೆ. ನಮ್ಮ ಹತ್ರ ಏನೇನ್ ಪ್ರಾಡಕ್ಟ್ ಸಿಗುತ್ತೆ ಸರ್? ಸರ್ ನಮ್ ಕಡೆ ವುಡ್ ಫೆಸ್ಟ್ ಹೌಸ್ ಅಂತ ಹೇಳಿ ಇನ್ನು ತರ ಪ್ರಾಡಕ್ಟ್ಸ್ ಇದಾವೆಲ್ಲ ಲೈವ್ ಅಲ್ಲಿ ತೋರಿಸ್ಕೊಟ್ಬಿಡ್ತೀನಿ, ಬನ್ನಿ ನೋಡ್ಕೊಂಡ್ ಬಂದ್ಬಿಡೋಣ ಸರ್. ನಿಮ್ಮ ಸೆಕೆಂಡ್ ಶಾಪ್ ಇದೆಯಲ್ಲ, ಅಲ್ಲಿ ಹೋಗ್ಬಿಡೋಣ? ಹೌದು ಸರ್, ಅಲ್ಲಿಗೆ ಹೋಗೋಣ ಸರ್. ಬನ್ನಿ ಸರ್, ಸೆಕೆಂಡ್ ಸೆಗ್ಮೆಂಟ್ ಗೆ ಬಂದಿದ್ದೀವಿ. ಹೌದು ಸರ್, ಹೌದು. ತುಂಬಾ ದೊಡ್ಡದಾಗೆಲ್ಲ ಜೋಡಿಸ್ಬಿಟ್ಟಿದ್ದೀರಾ. ಹೌದು ಸರ್, ಹೌದು. ತಮ್ಮ ಲೈನ್ ಅಪ್ ಪ್ರಾಡಕ್ಟ್ ಗಳ ಬಗ್ಗೆ ಮಾಹಿತಿ ಕೊಡಿ ಸರ್. ಏನೇನ್ ಪ್ರಾಡಕ್ಟ್ ಇದೆ ನಿಮ್ಮ ಸರ್? ಬನ್ನಿ ನೋಡಿ ಸರ್, ಇದು ಎಸ್ ಸ್ಟವ್ಗಳು ಜಾಸ್ತಿ ಜನ ಮಿನಿ ಕಮರ್ಷಿಯಲ್ ಅಂತ ಹೇಳಿ ಮನೆಗಳು ತಗೊಂಡ್ರು. ಹೋಟೆಲ್ಸ್ ಅವ್ರು ಜಾಸ್ತಿ ಜನ ಕೇಳಿದ್ರು ಸರ್, ದೊಡ್ಡ ಸ್ಟವ್ ಇಲ್ಲಿ ಅಂತ. ಅವ್ರಿಗಂತ ಹೇಳಿ ತರಿಸಿದ್ದೇವೆ ದೊಡ್ಡ ಸ್ಟವ್ ಸರ್. 200 ಜನಕ್ಕೆ ಒಂದೇ ಟೈಮಲ್ಲಿ ಊಟ ಮಾಡಬಹುದು. ಇದು ಫ್ಲೇಮ್ ಆಗಿ ತೋರಿಸ್ಬೇಕು ಸರ್. ಇದು 2 ಅಡಿ ಹೈಟ್ ಬರುತ್ತೆ ಫ್ಲೇಮ್ ಅಂತ ಅನ್ನೋದು. 2 ಅಡಿ ಫ್ಲೇಮ್ ಹೈಟ್ ಬರುತ್ತೆ. ಗ್ಯಾಸ್ ಗಳು 10ಕ್ಕೆ ಈ ಒಂದು ಸ್ಟವ್ ಸಮಾನ ಸರ್. ಸಾಕಂತೀರಾ? ಹೌದು ಸರ್, ಹೌದು. ಎರಡನೇದು ಮೆಟಲ್ ಬಾಡಿ ಸ್ಟವ್, ಜಾಸ್ತಿ ಫೇಮಸ್ ಕರ್ನಾಟಕದಲ್ಲಿ. ಜಾಸ್ತಿ ಜನ ನಮ್ಮ ಹತ್ರ ತಗೊಂಡ್ರು, ತುಂಬಾ ಒಳ್ಳೆ ಇದಿದೆ, ಔಟ್ಪುಟ್ ಇದೆ. ಎಲ್ಲರೂ ತುಂಬಾ ಚೆನ್ನಾಗಿ ಇದು ಮಾಡಿದ್ದಾರೆ ಸರ್, ರೆಸ್ಪಾನ್ಸ್ ಚೆನ್ನಾಗಿದೆ. ಮತ್ತೆ ಇವು ಇನ್ಸ್ಟಾಂಟ್ ಗೀಸರ್ಗಳು ಸರ್. ಇದೇನಂದ್ರೆ ನಮಗೆ ಸಿಂಟೆಕ್ಸೇ ಬೇಕಿಲ್ಲ, ಮನೆಯಲ್ಲಿ ಬಕೆಟ್ ಕೂಡ ಫಿಟ್ ಮಾಡ್ಕೊಂಡು ನೀರ್ ಬಂದ್ರೆ ಸಾಕು, ಹೀಟಾಗಿ ಬರ್ತಾ ಇರ್ತವೆ ಆ ತರ ಸರ್. ಇದು ಇನ್ಸ್ಟಾಂಟ್ ಗೀಸರ್ಸ್. ಮತ್ತೆ ಬಂದು ಈ ಟ್ಯಾಪ್ ಗೀಸರ್ ಸರ್. ಟ್ಯಾಪ್ ಗೀಸರ್ಸ್ ಕೂಡ ನಮ್ಮ ಕರ್ನಾಟಕದಲ್ಲಿ ಒಂದು ಸುನಾಮಿ ಅಂತ ಹೇಳ್ಬೋದು. ಸಿಗ್ನೇಚರ್ ಪ್ರಾಡಕ್ಟ್ ಎಲ್ಲಾ ಮನೆಗಳು ಓನ್ ಮಾಡ್ಕೊಂಡಿದ್ದಾರೆ ಸರ್. ಆಲ್ಮೋಸ್ಟ್ ಜಾಸ್ತಿ ವರ್ಗು ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಅದಾದ್ಮೇಲೆ ಎಲ್ಲರ ಫ್ರೆಂಡ್ ಸರ್ ಈ ಕೀಚೈನ್ ಲೈಟ್ಗಳು, ಎಲ್ಲರಿಗೂ ಫ್ರೆಂಡ್ಗಳು. ಮನೆಯಲ್ಲಿ ಕೀಚೈನ್ಸ್, ಇದು ನಮ್ಗೆ ಕಿಚನ್ಸ್ ಎಲ್ಲ ಆಗ್ಬೋದು, ಇಲ್ಲ ತೋಟದ ಹತ್ರ ಹೋಗಕ್ಕಾಗ್ಬೋದು, ಔಟ್ ಸೈಡ್ಗೆ ಹೋಗೋಕ್ಕಾಗ್ಬೋದು, ಇಲ್ಲ ಬೈಕ್ ಕೀಚೈನ್ಗೆ ಆಗ್ಬೋದು. ಎಲ್ಲದಕ್ಕೂ ಕೂಡ ತುಂಬಾ ಪೋರ್ಟೇಬಲ್ ಆಗಿ ಒಳ್ಳೆ ಲೈಟಿಂಗ್ ಕೊಡೋ ಅಂತ ಕೀಚೈನ್ ಲೈಟ್ ಸರ್. ರೀಚಾರ್ಜಬಲ್ ರೀಚಾರ್ಜಬಲ್. ಇದು ಮೆಟಲ್ಗೆ ನೋಡಿ, ಮೆಟಲ್ ಹ್ಯಾಂಗಿಂಗ್ ಎಲ್ಲಿ ಬೇಕಾದ್ರೆ ನೀವು ಐರನ್ ಏನಾದ್ರು ಇದ್ರೆ ಹಿಂಗ ಹೋಗಿ ತಗ್ಲಾಕೋಬಹುದು. ಈ ತರ ತುಂಬಾ ಚೆನ್ನಾಗಿದೆ, ಒಳ್ಳೆ ಎಲ್ಲರೂ ನೋಡಿದಾರೆ ಸರ್. ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಇದು ಕೂಡ ಒಳ್ಳೆ ಮೂವಿಂಗ್ ಇದೆ, ಎಲ್ಲರಿಗೂ ಇಷ್ಟ ಆಗಿರುವಂತ ಪ್ರಾಡಕ್ಟ್ಸ್. ಆಮೇಲೆ ನೆಕ್ಸ್ಟ್ ರೂಮ್ ಹೀಟರ್ ಸರ್. ಈ ಚಳಿಗಾಲದಲ್ಲಂತೂ ರೂಮ್ ಹೀಟರ್ಸ್ ಫುಲ್ ಡಿಮ್ಯಾಂಡ್ ಇತ್ತು. ಎಲ್ಲರೂ ತುಂಬಾ ಚೆನ್ನಾಗಿ ತಗೊಂಡ್ರು, ಇಷ್ಟಪಟ್ರು. ಹೌದು ಸರ್, ಇಷ್ಟಪಟ್ರು. ಜಾಸ್ತಿ ಜನ ಚೆನ್ನಾಗಿ ತಗೊಂಡು ಯೂಸ್ ಮಾಡಿದ್ದಾರೆ ಸರ್ ಇದನ್ನ. ಇವೆಲ್ಲ ನಾರ್ಮಲ್ ಯಾವಾಗಲೂ ತೋರಿಸಿರಂತದೆ. ಇದು ಟವರ್ ಕೂಲರ್ ವಿತೌಟ್ ವಾಟರ್. ಇವೆಲ್ಲ ನಮಗೆ ನಾರ್ಮಲ್ ವಿತ್ ವಾಟರ್ ಕೂಲರ್ಸ್ ಸರ್. ಇವೆಲ್ಲನೂ ಸರ್. ಇದು ನಮಗೆ ಸ್ಟೋರೇಜ್ ಟ್ಯಾಂಕ್ ಗೀಸರ್ಸ್ ಇನ್ನೂ ವರ್ಕ್ ನಡೀತಾನೆ ಇದೆ. ಇದ್ರಲ್ಲಿ ಸದ್ಯಕ್ಕೆ ಈಗ 25 ಲೀಟರ್ಸ್ ಮಾತ್ರ ಬಂದಿದೆ. ಮತ್ತೆ ಇದು ನಿಮ್ಗೆ 10,000 ಒಳಗಡೆನೆ 50 ಲೀಟರ್ದು ರೆಡಿ ಮಾಡ್ತಾ ಇದೀವಿ ಸದ್ಯಕ್ಕೆ. ಅದು ಕೂಡ ಆ ತರದಲ್ಲೇ ಬರುತ್ತೆ ಸರ್. 50 ಲೀಟರ್ದು 10,000 ಒಳಗಡೆ, ಈ 25 ಲೀಟರ್ದು 5,000 ಒಳಗಡೆ ಸರ್. ಹೌದಾ? ಹೌದು ಸರ್. ಬರ್ತಿದೆ. 5 ವರ್ಷ ಫಿಲ್ಮೆಂಟ್ ವಾರಂಟಿ ಗ್ಯಾರಂಟೀಸ್ ಎಲ್ಲ ಇದಾವೆ. ನೀಟಾಗಿ ಅವ್ರು ಲಾಂಚ್ ಮಾಡುವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್. ಮಾಡ್ತೀರಲ್ವಾ? ಹೌದು ಸರ್. ಸೂಪರ್ ಸರ್.
ಸೊ ವೀಕ್ಷಕರೇ ನೋಡಿದ್ರಲ್ಲ ನಮ್ಮ ಸರ್ದು ಆಲ್ಮೋಸ್ಟ್ ಎಲ್ಲ ಲೈನಪ್ಗಳಿದೆ ಸರ್. ಇಷ್ಟೇನಾ ಇನ್ನ ಬರುತ್ತಾ? ಇನ್ನೂ ಇದಾವೆ ಸರ್, ಪ್ಲಾನ್ ಇದಾವೆ, ಬರ್ತಾನೆ ಇರುತ್ತೆ ಸರ್, ಬರ್ತಾನೆ ಇರುತ್ತೆ. ಹೌದು ಸರ್. ಸೊ ವೀಕ್ಷಕರೇ, NR ಕಾರ್ಪೊರೇಷನ್ ಅವ್ರದ್ದು ಒಂದು ನಾವು ಇದನ್ನೇ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದೀವಿ. ಎಲ್ಲ ಪ್ರಾಡಕ್ಟ್ಗಳನ್ನು ನೀವು ನೋಡ್ಬೋದು. ನಿಮ್ಗೆ ಹೀಟರ್ ಬೇಕಾದ್ರೆ ಹೀಟರು, ಕೂಲರ್ ಬೇಕಾದ್ರೆ ಕೂಲರು, ಸ್ಟವ್ ಬೇಕಾದ್ರೆ ಸ್ಟವ್, ಆಧುನಿಕ ಒಲೆ ಅಂತಾನೆ ಇದೆ, ಕಟ್ಟಿಗೆ ಒಲೆ, ಅದು ಕೂಡ ನೀವು ಇಲ್ಲಿ ಪರ್ಚೇಸಸ್ ಮಾಡಬಹುದು. ಸರ್ ಯಾರಾದ್ರೂ ಇವಾಗ ಬೈ ಮಾಡಬೇಕು ಅಂತಂದ್ರೆ ಪ್ರೋಸೆಸ್ ಯಾವ ತರ ಇರುತ್ತೆ ಸ್ವಲ್ಪ ಹೇಳ್ಬೋದಾ? ಸರ್ ಪ್ರಾಸೆಸ್ ನೀವು ನಮಗೆ ಕಾಲ್ ಮಾಡ್ಬೋದು. ನಮ್ಮ ಆಫೀಸ್ ಟೈಮಿಂಗ್ ಸ್ವಲ್ಪ ಚೇಂಜ್ ಆಗಿದೆ, ಕಾರಣ ಸ್ಟ್ಯಾಂಡರ್ಡ್ಸ್ ಚೇಂಜ್ ಆಗಿದಾವೆ. ಈಗ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಆಫೀಸ್ ಓಪನ್ ಅಲ್ಲಿ ಇರುತ್ತೆ ಸರ್. ಈಗ ಸದ್ಯಕ್ಕೆ ಇನ್ನು ಆಸ್ ಫ್ಯೂಚರು ನೀವು ಆ ಟೈಮ್ಸ್ ಅಲ್ಲಿ ಕಾಲ್ ಮಾಡ್ಬೋದು, ಇಲ್ಲ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಮಾಡ್ಬೋದು, ನಾರ್ಮಲ್ ಮೆಸೇಜ್ ಮಾಡ್ಬೋದು. ನಮ್ಮ ಟೀಮ್ ಆದಷ್ಟು ಬೇಗ ರೆಸ್ಪಾಂಡ್ ಮಾಡ್ತಾರೆ. ನಿಮ್ಗೆ ಯಾವುದೇ ಪ್ರಾಡಕ್ಟ್ ಬೇಕಾಗ್ಬೋದು ಸರ್, ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು. ಅಂದರೆ ನಮಗೆ ವೆಬ್ಸೈಟ್ ಇದೆ, ವೆಬ್ಸೈಟಲ್ಲಿ ಹೋಗಿ ಬುಕ್ ಮಾಡ್ಕೋಬೋದು. ವೆಬ್ಸೈಟು NRcorporation.in ಅಂತ ಹೇಳಿ ಅದರಲ್ಲಿ ಬುಕ್ ಮಾಡ್ಕೋಬೋದು. ಇಲ್ವಾ ಅದು ಬಿಟ್ಟು ನೀವು ಡೈರೆಕ್ಟ್ ಬೆಂಗಳೂರಲ್ಲಿ ಬಂದು ತಗೋಬೋದು ಸರ್. ನಮ್ಮದು KR-ಪುರಮಲ್ಲಿ ಒಂದು ಬ್ರಾಂಚ್ ಇದೆ, ಮತ್ತು ಚಿಂತಾಮಣಿ ಒಂದು ಬ್ರಾಂಚ್ ಇದೆ, ಹೈದರಾಬಾದ್ ಒಂದು ಬ್ರಾಂಚ್ ಇದೆ. 3 ಬ್ರಾಂಚಸಲ್ಲಿ ನೀವು ಎಲ್ಲಿ ಬೇಕಾರಲ್ಲಿ ನಿಮಗೆಲ್ಲ ಹತ್ರದಲ್ಲಿ ಇದ್ರೆ ಅಲ್ಲಿ ಬಂದು ನೋಡಿ, ಡೆಮೋ ನೋಡಿ ತಗೊಂಡು ಹೋಗ್ಬೋದು ಸರ್. ಟಚ್ ಅಂಡ್ ಫೀಲ್ ಮಾಡಿ ನೋಡ್ಬೋದು. ಹತ್ರ ಇಲ್ಲ ನಾವು ಬಂದು ನೋಡಬೇಕು, ಮುಟ್ ನೋಡ್ಬೇಕು ಅಂತಂದ್ರೆ ಡೆಫಿನೆಟ್ಲಿ ಬನ್ನಿ, ವಿಸಿಟ್ ಮಾಡಿ. ಇಲ್ಲ ನಮ್ಗೆ ಬರಕ್ ಆಗ್ತಾ ಇಲ್ಲ ಅಂತಂದ್ರೆ ಹೇಗೂ ಫ್ರೀ ಡೆಲಿವರಿ ಇದೆ, ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಇದೆ. ಸೊ ನಿಮ್ಮ ಮನೆ ಬಾಗಿಲಿಗೆ ಇವೆಲ್ಲ ಪ್ರಾಡಕ್ಟ್, ಇಲ್ಲಿ ಏನೇ ನೋಡ್ತಾ ಇದ್ರೆ ಎಲ್ಲ ಪ್ರಾಡಕ್ಟನ್ನು ಒಳ್ಳೆ ರಿಯಾಯಿತಿ ದರದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ಆ್ಯಂಡ್ ಇವ್ರ ಮೇಲೆ ಪೇಮೆಂಟ್ ಮಾಡೋದಕ್ಕೆ ಏನಾದರೂ ಡೌಟಾ ನಿಮಗೆ, ಆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಇದೆ, ಆ ನಂಬರನ್ನು ಕಾಪಿ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಹಾಕಿ. ಎಲ್ಲ ಕಡೆ ಇವ್ರ ವಿಡಿಯೋಸ್ ಇದೆ, ಇವರು ಫೇಮಸ್ ಅಂತಲೇ ಹೇಳ್ಬೋದು. ಓಕೆ, ಸೊ ಇವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳು ಕೂಡ ಇದೆ ಅಂತ ಹೇಳ್ಬೋದು. ಅಲ್ಲಿಂದನೂ ಕೂಡ ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಬೋದು ವೀಕ್ಷಕರೇ. ಸರ್ ಮುಂದಿನ ವಿಡಿಯೋದಲ್ಲಿ ಏನ್ ಬರ್ತಾ ಇದೆ, ಏನಾದ್ರು ಒಂದು ಹಿಂಟ್ ಕೊಡ್ಬೋದಾ ನೆಕ್ಸ್ಟ್? ಸರ್ ಎಲೆಕ್ಟ್ರಿಕ್ ಸ್ಟವ್ ಜಾಸ್ತಿ ಜನ ಕೇಳಿದ್ರು, ಬಟ್ ಅದು ವರ್ಕ್ ನಡೀತಾ ಇದೆ ಸರ್. ಡಿಪೆಂಡ್ಸ್ ಅನ್ನು ಕಂಪಲ್ಸರಿ ಅದನ್ನೇ ನೆಕ್ಸ್ಟ್ ಲಾಂಚ್ ಮಾಡ್ತೇವೆ, ನೋಡ್ತೀವಿ ಸರ್. ಆದಷ್ಟು ಬೇಗ ಒಳ್ಳೆ ಪ್ರಾಡಕ್ಟನ್ನು ಲಾಂಚ್ ಮಾಡೋ ಪ್ರಯತ್ನ ಮಾಡ್ತೀವಿ. ಆದಷ್ಟು ಎಲೆಕ್ಟ್ರಿಕ್ ಸ್ಟವೇ, ಬಟ್ ನಿಮಗೆ ಮಾರ್ಕೆಟಲ್ಲಿ ನೋಡೋದಕ್ಕೆ ಡಿಫ್ರೆಂಟ್ ಆಗಿರುತ್ತೆ, ಪ್ರೈಸ್ ಡಿಫ್ರೆಂಟ್, ಕ್ವಾಲಿಟಿ ಡಿಫ್ರೆಂಟ್, ಯೂಸೇಜ್ ಕೂಡ ಡಿಫ್ರೆಂಟ್ ಇರುತ್ತೆ ಸರ್. ಓಕೆ, ಅಂಡ್ ಕೂಲರ್ ಬಗ್ಗೆ ಅಂತೂ ಕಂಪ್ಲೀಟ್ ಆಗಿ ನೋಡಿದ್ರಿ. ಮನೆ ಕೂಲರ್ ಬೇಕು, ಸೆಕೆಂಡ್ ಥಾಟ್ ಮಾಡ್ದೇನೆ ಡೆಫಿನೆಟ್ಲಿ ನೀವು NR ಕಾರ್ಪೊರೇಷನ್ ಕೂಲರ್ಗಳನ್ನು ತರಿಸ್ಕೋಬಹುದು. ಕೂಲ್ ಆಗಿ ಈ ಸಮ್ಮರ್ ಅನ್ನ ಪಾಸ್ ಮಾಡಬಹುದು ಆರಾಮಾಗಿ ಸರ್, ಅಲ್ವಾ ಸರ್? ಆರಾಮಾಗಿ. ಸ್ಟೂಡೆಂಟ್ಸ್ ಇರ್ತೀರಾ, ಮನೆಯಲ್ಲಿ ಓಲ್ಡ್ ಏಜ್ ಅವ್ರು ಇರ್ತಾರೆ, ಹುಷಾರಿಲ್ದವ್ರು ಇರ್ತೀರಾ, ಸೊ ನಿಮಗೆ ಬೇಕಾಗ್ತಾ ಇರುತ್ತೆ, ಕೆಲಸದಿಂದ ಬಂದಾಗ ಕೂಲ್ ಆಗಿರ್ಬೇಕು. ಡೆಫಿನೆಟ್ಲಿ ಪ್ರತಿಯೊಬ್ಬರಿಗೂ ಕೂಡ ಅಪ್ಲಿಕೇಬಲ್ ಆಗಿರುವಂತಹ ಕೂಲರ್ಗಳು ಇವ್ರ ಬಳಿ ಇದೆ. ಪೋರ್ಟೇಬಲ್ ಕೂಲರ್ ಸರ್, 3 months ಯೂಸ್ ಮಾಡಿ ಸರ್, ಮತ್ತೆ ಎತ್ತಿಟ್ಬಿಡಿ, ಆರಾಮಾಗಿ ನೆಕ್ಸ್ಟ್ ಇಯರ್ ತಗೊಂಡು ಯೂಸ್ ಮಾಡ್ಕೋಬಹುದು ಅಲ್ವಾ? ಬೆಂಗಳೂರಲ್ಲಾದ್ರೆ ಪ್ರತಿದಿನ ಕೂಲರ್ ಆನ್ ಮಾಡದೆ ನಿದ್ದೆ ಹೋಗ್ಲಿಕ್ಕೆ ಆಗ್ತಿಲ್ಲ, ಸಾಧ್ಯನೇ ಇಲ್ಲ, ಗಾಳಿನೇ ಇಲ್ಲ ಸರ್. ಚಳಿಗಾಲದಲ್ಲಿ ಆಗ್ತಿಲ್ಲ, ಮಳೆಗಾಲದಲ್ಲೂ ಆಗೋದೇ ಇಲ್ಲ ಸರ್. ಮೇನ್ ಥಿಂಗ್ 365 days ಕೂಲರ್ಸ್ ಎಲ್ಲರಿಗೂ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಸರ್. ಕಡಿಮೆ ಬಡ್ಜೆಟ್ ಅಲ್ಲಿ ಒಳ್ಳೆ ಪೋರ್ಟೇಬಲ್ ಕೂಲರ್ಸ್. ನೀವು ಕೂಡ ಬಂದು ನೋಡಿದ್ರು ಕೂಡ ಒಳ್ಳೆ ಫೀಲ್ ಆಗ್ತೀರಾ. ನೀವು ನಮ್ಮ ಹತ್ರ ಬರೋಕೆ ಮುಂಚೆ 1-2-3 ಶೋರೂಮ್ಸ್ ಅಲ್ಲಿ ಎಲ್ಲ ತಿರುಗಾಡ್ಕೊಂಡು ಬಂದ್ಬಿಡಿ, ನಿಮ್ಗೊಂದು ಕ್ಲಾರಿಟಿ ಬಂದ್ಬಿಡುತ್ತೆ ನಮ್ಮ ಮೇಲೆ. ಮತ್ತೆ ನೀವು ಕ್ವಾಲಿಟೀಸ್ ಆಗ್ಬೋದು, ಮತ್ತೆ ನಿಮ್ಮ ಪ್ರೈಸ್ ವೈಸ್ ಆಗ್ಬೋದು, ಅವರು ವ್ಯಾರಂಟಿ ಗ್ಯಾರಂಟಿ ಏನು ಕೊಡ್ತಾ ಇದ್ದಾರೆ, ನಾವೇನು ಕೊಡ್ತಾ ಇದೀವಿ, ಇವೆಲ್ಲ ಕಂಪ್ಯಾರಿಸನ್ ಮಾಡ್ಕೊಂಡು ನೀವು ಫೈನಲ್ ಆಗಿ ನಮ್ಮ ಹತ್ರ ಬಂದ್ರೆ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ ಸರ್. ನೀವು ಚಿಕ್ಕ ಕೂಲರ್ಗೆ ಅಂತ ಬರ್ತೀರಾ, ದೊಡ್ಡ ಕೂಲರ್ ತಗೊಂಡು ಹೋಗ್ತೀರಾ, ಸೇಮ್ ರೇಟಲ್ಲಿ ತಗೊಂಡು ಹೋಗ್ತೀರಾ ಸರ್. ಅಂಡ್ ಮೇನ್ ಆಗಿ ಉತ್ತರ ಕರ್ನಾಟಕದವರು ಅವ್ರಿಗೊಂದು ಯಾವಾಗಲೂ ಬಿಸಿನೇ ಬಿಸಿ ಇರುತ್ತೆ. ಒಂದು ಗಾಡಿ ತಗೊಂಬನ್ನಿ, 10-15 ಪೀಸ್ಗಳನ್ನ ತುಂಬ್ಕೊಂಡು ಹೋಗಿ ಆರಾಮಾಗಿ ಫ್ಯಾಮಿಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಹೇಳ್ತೀನಿ. ಅಂಡ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಕೂಲರ್ ಅನ್ನ ಒಂದು ಒಳ್ಳೆ ಬೆಲೆಯಲ್ಲಿ ಲಾಂಚ್ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನೇ ಆದ್ರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.